ನಾವು 9-10 ತಿಂಗಳು ತಾಯಿ ಹಾಲು ಕುಡಿದ್ರೆ ಉಳಿದಿದ್ದ ಹಾಲು ಕುಡಿಯೋದೆಲ್ಲ ಗೋವಿಂದೆ. ಸೊ ನಾವು ತಾಯಿಯ ನೆಕ್ಸ್ಟ್ ಸ್ಥಾನ ಗೋಮಾತೆ ಕೊಟ್ಟಿದ್ದೀವಿ. ಪಂಚಗವ್ಯ ಘೃತ ಅಂತ ಮಾಡ್ತೀವಿ. ಮತ್ತು ನಾಭಿ ಮತ್ತು ಸುಳಿಯಗೂ ಉಪಯೋಗಿಸ್ಬೋದು. ಸಗಣಿ, ಭತ್ತ ಮತ್ತು ತುಪ್ಪ ಮಿಕ್ಸ್ ಆದಾಗ ಒಂದು ಭಸ್ಮ ಮತ್ತು ಒಂದು ಬಿಸಿ, ಇನ್ನೊಂದು ಪ್ಯೂರಿಫಿಕೇಷನ್ ಮಾಡೋದು ನಾವು ತಗೊತಾ ಇದ್ವಿ. ನಾವು ಚೆನ್ನಾಗಿದ್ವಿ, ಆರೋಗ್ಯವಾಗಿದ್ವಿ. ಕೇವಲ ಗವ್ಯೋತ್ಪನ್ನಗಳನ್ನು ಮಾಡೋದು. ಒಂದು ಭಸ್ಮ, ಮುಲ್ತಾನ್ ಮಿಟ್ಟಿ ಮತ್ತು ಭಸ್ಮದ ಮಿಕ್ಸ್. ನೀವು ಭಸ್ಮದ ಸೋಪ್ ಅಂತ ಹೇಳ್ಕೊಬೋದು. ಕೆಳಗಡೆ ಬಿದ್ದು ಪೆಟ್ಟು ಬಿದ್ದಾಗ ಕೂಡ ಭಸ್ಮ ಮತ್ತು ಕೊಬ್ಬರಿ ಎಣ್ಣೆ ಹಚ್ಕೊಬೋದು. ವಿತೌಟ್ ದಟ್ ಇಟ್ ಫೋಮ್ ವಿಲ್ ನಾಟ್ ಕಮ್. ಆ ಕಾಸ್ಟಿಕ್ ಸೋಡಾ ಕ್ಯೂರಿಂಗ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಲೇಬೇಕು, ಇಲ್ಲ ನಿಮಗೆ ಸೋಪ್ ಚೆನ್ನಾಗಿ ಬರೋಲ್ಲ. 200 ಗ್ರಾಮ್ ಕಾಸ್ಟಿಕ್ ಸೋಡಾಗೆ ಒಂದು 500ರಿಂದ 700 ml ನೀರು, ನೀಮ್ ಆಯಿಲ್ ಹಾಕ್ಕೊಬೋದು, ಹೊಂಗೆ ಎಣ್ಣೆ ಹಾಕ್ಕೊಬೋದು, ಕುಸ್ಬಿ ಎಣ್ಣೆ ಹಾಕ್ಕೊಬೋದು. ಇದಕ್ಕೆ ಬ್ಯಾಲೆನ್ಸ್ 100 ಗ್ರಾಮ್ ಮುಲ್ತಾನ್ ಮಿಟ್ಟಿ. ಇದಕ್ಕೆ ಕೌಡಂಗ್ ಪೌಡರ್. ಇದು ಸ್ವಲ್ಪ ಹುಷಾರಾಗಿರಬೇಕು, ಇದು ಘಾಟ್ ಒಳ್ಳೆಯದಲ್ಲ. ಸ್ಕಿನ್ ಆಯಿಂಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಈ ಥರ ಕೌಡಂಗು ಮತ್ತು ಸ್ಪೆಷಲಿ ಮುಲ್ತಾನ್ ಮಿಟ್ಟಿ ಪರವಾಗಿಲ್ಲ, ಕೌಡಂಗು ನೀಮ್ ಪೌಡರ್ ಎಲ್ಲ ಹಾಕ್ಬೇಕಂದ್ರೆ ನೀವು ಗ್ಲಾಸ್ ಕೂಡ ಹಾಕ್ಕೊಬೇಕಾಗುತ್ತೆ. ಸಗಣಿ ಸಿಗೋ ಕಾರಣ ನಾವು ಸಗಣಿನ ಎಲ್ಲ ಐಟಮು ಮಾಡ್ತೀವಿ. ನಾವು ಕುಡಿಯೋಕ್ಕೂ ಕೊಡ್ತೀವಿ, ಕೋವಿಯೂರಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಡ್ತೀವಿ. ಹಾಲು ಮೊಸರು ಕೊಡಲ್ಲ, ಮೊಸರು ಕೊಡುತ್ತಾ? ಗೋಮೂತ್ರ ಅರ್ಕ ಅಂತಾರೆ. ಗೋಮಯ ಭಸ್ಮ ಕ್ಷಾರ ಅಂತ ಮಾಡಿದ್ದಾನೆ. ಈಗ ಅವ್ರು ಕೊಡಲ್ಲ, ನಾವು ದೇವಸ್ಥಾನಕ್ಕೂ ಹೋಗಲ್ಲ. ಮತ್ತು ಆರೋಗ್ಯವಾಗಿ ಹೆಂಗಿರ್ತೀವಿ ಗೊತ್ತಿಲ್ಲ. ಫಸ್ಟ್ ಅಭಿಷೇಕ ಅದು ಸಗಣಿ ರಸ, ನಂತರ ಗೋಮೂತ್ರ, ಅಲ್ಲಿ ಅದನ್ನ ಮಿಕ್ಸ್ ಮಾಡಿ ಕೊಡೋರು. ಅವರು ಸಕ್ಕರೆ ಬಾಳೆನೆಲ್ಲ ಹಾಕಿ ಇವಾಗ ಪಂಚಾಮೃತ ಕೊಡ್ತಾರೆ. ಗೋಮೂತ್ರವನ್ನು ಡೈರೆಕ್ಟಾಗಿ ಕುಡಿಬೋದು, ಸಮಸ್ಯೆ ಇಲ್ಲ. ಗೋಮೂತ್ರವನ್ನು ದಿನ ಬೆಳಿಗ್ಗೆ ಡೈರೆಕ್ಟಾಗಿ ತೊಗೊಬೋದು. ಜರ್ಸಿ ಎಚ್ಚ ಹಸು ಕುಡಿಬಾರ್ದು. ಕಿಡ್ನಿ ಸ್ಟೋನ್ಸ್ ಇದೆ, ಪುನರ್ನವ ಬೇರೆಗಳನ್ನ ಹಾಕಿ ಮಾಡ್ತೀವಿ. ಅವ್ರಿಗೆ ಹೇರ್ ಫಾಲ್ ಅಂತೆಲ್ಲ ಶಂಖಪುಷ್ಪಿ ಮತ್ತು ಬ್ರಾಹ್ಮಿ ಹಾಕಿ ಮಾಡ್ತೀವಿ. ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಅಶ್ವಗಂಧಾದಿ ಘೃತ ಬರುತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಬ್ರಾಹ್ಮಿ ಘೃತ ಬರುತ್ತೆ. ಕೂದಲು ಎಗೇನ್ ಭೃಂಗರಾಜ ಶಂಖಪುಷ್ಪಿ ಘೃತ ಬರುತ್ತೆ. ಮಕ್ಕಳಿಗೆ ಮೆಮೊರಿ ಪವರ್ ಬೇಕು ಅಂತ ಸರಸ್ವತಿ ಘೃತ ಅಂತಾರೆ. ಘೃತ ಅಂತ ಪೈಲ್ಸ್ ಬಂದಿರುತ್ತೆ ಅವ್ರಿಗೆ ಜಾತ್ಯಾದಿ ಘೃತ ಕೊಡ್ತೀವಿ. ಎಲ್ಲ ಮನೆಯಲ್ಲೇ ಮಾಡ್ಕೊಬೋದು, ಯಾವುದಕ್ಕೂ ನಾವು ಹಾಸ್ಪಿಟ್ಲ್ ಹೋಗಂಗಿಲ್ಲ. ಎಮರ್ಜೆನ್ಸಿಗೆ ಯಾರೋ ಪಂಚಗವ್ಯ ಡಾಕ್ಟರ್ ಇದ್ದಾನೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾನೆ, ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಮನೇಲಿ ಕಾರ್ ಇದೆ, ಬೈಕ್ ಇದೆ, ಆಂಬುಲೆನ್ಸ್, ಗೌರ್ಮೆಂಟ್ ಆಂಬುಲೆನ್ಸು ಇದೆ. ನಾವು ಯಾವಾಗ ಏನು ಹತ್ತಬೇಕು ಗೊತ್ತಿರಬೇಕು. ಓಕೆನಾ? ನನ್ನ ಹೆಸರು ರಘು. ನಾನು ಒಬ್ಬ ಗವ್ಯ ಸಿದ್ಧ ಮತ್ತು ಪಾರಂಪರಿಕ ವೈದ್ಯ. ನಾನು ಮಾಗೋ ಪ್ರಾಡಕ್ಟ್ಸಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಕೆಲಸ ಮಾಡ್ತೀನಿ. ಮಾಗೋ ಪ್ರಾಡಕ್ಟ್ಸ್ನು ಶ್ರೀ ರಾಮಚಂದ್ರಾಪುರ ಮಟ್ಟದ ಒಂದು ಅಂಗಸಂಸ್ಥೆ. ಅದು ಕೇವಲ ಗವ್ಯೋತ್ಪನ್ನಗಳನ್ನು ಮಾಡುತ್ತೆ. ನಾನು ಅಲ್ಲಿ ಗವ್ಯ ಸಿದ್ಧ ವೈದ್ಯ ಆಗಿರೋ ಕಾರಣ ಅಲ್ಲಿ ಗವ್ಯೋತ್ಪನ್ನಗಳನ್ನು ನಾನು ಮಾಡ್ತೀನಿ. ಇವತ್ತು ನಾವು ಈ ತರಗತಿಯಲ್ಲಿ 2 ಸೋಪು, ಅಂದರೆ ಮೈಗೆ ಹಾಕೊಳ್ಳೋಂಥ ಬಾತ್ ಸೋಪ್, 2 ಬಾತ್ ಸೋಪು, ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡ್ತೀನಿ. ಸೊ ಬಾತ್ ಸೋಪ್ ರೆಡಿ ಆದಮೇಲೆ ನೀವು ಒಂದು 4 ಅವರ್ಸ್ ತೊಗೊಂಡೋಗ್ಬೋದು. ಬಟ್ 20 ಡೇಸ್ ಆದಮೇಲೆ ಯೂಸ್ ಮಾಡಬೇಕು. ಓಕೆನಾ? ಫೇಸ್ ಪ್ಯಾಕ್ ಇವತ್ತು ತೊಗೊಂಡು ನೀವು ನಾಳೆ ಉಪಯೋಗಿಸ್ಬೋದು. ಸೊ ಫೇಸ್ ಪ್ಯಾಕ್ ನಾನು ಕೊಡೋದು ಒಂದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ. ಆ ಫೇಸ್ ಪ್ಯಾಕಿಗೆ ನೀವೇನು ಹಾಕ್ಕೊಬೋದು ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಫಸ್ಟು ಸೋಪ್ಗೆ ಹೋಗೋಣ. ಯಾಕಂದರೆ 2 ಥರದ ಸೋಪು. ಒಂದು ಭಸ್ಮ, ಅಂದರೆ ನಾವು ಏನು ಗೋಮಯವನ್ನು ಬೆರಣಿಯನ್ನು ಮಾಡಿ ಒಣಗಿಸ್ತೀವಲ್ಲ, ಅದನ್ನ ಪೌಡ್ರ್ ಮಾಡ್ತೀವಿ. ಫೈನ್ ಪೌಡ್ರ್ ಆಗಿರುತ್ತೆ ಅದನ್ನು ಸುಟ್ಟಿ ನಾವು ಭಸ್ಮ ತೆಗಿತೀವಿ. ಸೊ ಇನ್ನೊಂದು ಕೌಡಂಗ್ ಬೆರಣಿಯನ್ನು ಪೌಡ್ರ್ ಮಾಡಿರ್ತೀವಿ. ಸೊ ಒಂದು ಕೌಡಂಗ್ ಕೇಕು, ಒಂದು ಭಸ್ಮ ಕೇಕು, ಗೋಮಯ ಭಸ್ಮದ ಕೇಕು, ಒಂದು ಗೋಮಯ ಪುಡಿಯ ಕೇಕ್ ನಥಿಂಗ್ ಬಟ್ ಸೋಪು. ಓಕೆನಾ? ಸೊ ಮೊದಲನೇ ನಾವು ಭಸ್ಮ ಸೋಪ್ ಮಾಡೋಣ. ಇದಕ್ಕೆ ನಿಮಗೆಲ್ಲ ಗೊತ್ತಿರೋಂಗೆ ಮುಲ್ತಾನ್ ಮಿಟ್ಟಿ ಬೇಕು. ಇದು ಹಾಳಾಗೋದಕ್ಕೆ. ಒಂದು ಕೊಕೊನಟ್ ಆಯಿಲ್, ಇದು 1.35 ಲೀಟರ್ಸ್ ಇದೆ. ಅದಕ್ಕೆ ನಾನು 100 ಗ್ರಾಮ್ಸ್ ಮುಲ್ತಾನ್ ಮಿಟ್ಟಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಮುಲ್ತಾನ್ ಮಿಟ್ಟಿ ಜೊತೆಗೆ ಸೇಮ್ ಪ್ರೊಸೆಸ್ ಇರುತ್ತೆಲ್ಲ. ಇಲ್ಲಿ ಭಸ್ಮ ಹಾಕ್ತೀನಿ, ನೆಕ್ಸ್ಟ್ ನಾನು ಕೌಡಂಗ್ ಪೌಡರ್ ಹಾಕ್ತೀನಿ. ಅಷ್ಟೇನಾ? 100 ಗ್ರಾಮ್ ಕೌಡಂಗ್ ಪೌಡರ್, ಭಸ್ಮ ಆ್ಯಶ್, ಕೌಡಂಗ್ ಆ್ಯಶ್, ವಿಭೂತಿ. ನೀವು ಎಷ್ಟು ಚೆನ್ನಾಗಿ ವಿಭೂತಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಬರೀ ಕೌಡಂಗ್ದೇ ನಿಮಗೆ ಭಸ್ಮ ಬೇಕಾ ತೊಗೊಬೋದು. ಕೌಡಂಗ್ ಜೊತೆಗೆ ನಿಮಗೆ ಆಚೆ ಸಿಗುವಂಥ ಮ್ಯಾಂಗೋ ಲೀವ್ಸು, ಪೇರುಕ ಪತ್ರ ಮೀನ್ಸ್ ಚೇಪೆಕಾಯಿ ಲೀವ್ಸು, ಮತ್ತು ಆಡ್ಸೋಗೆ ಲೀವ್ಸ್ ಬರುತ್ತೆ ಅಂಥವೆಲ್ಲ, ಮತ್ತು ನೀಮ್ ಲೀವ್ಸ್ ಸಿಗುತ್ತೆ. ಅದು ಕೂಡ ನೀವು ಅದರಲ್ಲೇ ಸುಟ್ಟಿ ಭಸ್ಮ ಮಾಡ್ಕೊಬೋದು. ಸೊ ಇವೆರಡನ್ನ ಫಸ್ಟು ಮಿಕ್ಸ್ ಮಾಡ್ಕೊಬೇಕು. ಓಕೆನಾ? ಸಿಂಪಲ್ ಪ್ರೊಸೆಸ್ ನಾನು ಹೇಳ್ಕೊಡ್ತಿರೋದು. ಸೊ ಈಗ ನನ್ನ ಹತ್ರ 2 ಕೊಕೊನಟ್ ಆಯಿಲ್ ಇದೆ. ಓಕೆನಾ? ಇದು ಸ್ವಲ್ಪ ಗಟ್ಟಿ ಇದೆ, ಬಟ್ ಕರ್ಕೊಬೇಕು. ಪೂರ್ತಿ ಲಿಕ್ವಿಡ್ ಆಗಿರಬೇಕು. ಲಿಕ್ವಿಡ್ ಆಗಿಲ್ಲ ಅಂದರೆ ಆಗಲ್ಲ, ಅದು ನೋಡ್ಕೊಳ್ಳಿ. ಇದು ಒಂದು ಕೊಕೊನಟ್ ಆಯಿಲು. ಈ ಕೊಕೊನಟ್ ಆಯಿಲ್ಗೆ ಈ ಪೌಡರ್ನ ಮಿಕ್ಸ್ ಮಾಡ್ತೀವಿ ಇವಾಗ. ಓಕೆನಾ? ಈ ಕೌಡಂಗ್ ಮತ್ತು ಭಸ್ಮದ ಪೌಡರ್ನ ನಾವು ಮಿಕ್ಸ್ ಮಾಡ್ತೀವಿ. ಇದು ಬೇಸಿಕ್ಸು. ಇದಕ್ಕೆ ನೀವು ಪರ್ಫ್ಯೂಮ್ ಹಾಕ್ಕೊಬೋದು, ಕಲರ್ ಹಾಕ್ಕೊಬೋದು. ನಾವು ಅದು ಯಾವುದು ಕೊಡ್ತಾಯಿಲ್ಲ, ನಾವು ಬೇಸಿಕ್ಕಾಗಿ ಕೊಡ್ತಾಯಿದ್ದೀವಿ. ಅದೇ ಎಸೆನ್ಸ್ ಮೀನ್ಸ್ ಪರ್ಫ್ಯೂಮ್. ನೀವು ಪರ್ಫ್ಯೂಮ್ ಹಾಕ್ಕೊಬೋದು. ಮುಲ್ತಾನ್ ಮಿಟ್ಟಿ ಮತ್ತು ಭಸ್ಮದ ಮಿಕ್ಸ್, ನೀವು ಭಸ್ಮದ ಸೋಪ್ ಅಂತ ಹೇಳ್ಕೊಬೋದು. ಇದು ನಿಮಗೆ ಡಾರ್ಕ್ ಗ್ರೇಯಿಶ್ ಬರುತ್ತೆ, ಗ್ರೀನಿಶು ಮತ್ತು ಗ್ರೇ ಮಿಕ್ಸ್ ಆಗಿ ಬರುತ್ತೆ.
ಮುಟ್ಬೋದು. ಕೊಕೊನಟ್ ಆಯ್ತು ತಾನೆ, ಕೊಕೊನಟ್ ಮುಟ್ಟಕ್ಕೇನಿಲ್ಲ. ಕೆಳಗಡೆ ಬಿದ್ದು ಪೆಟ್ಟು ಬಿದ್ದಾಗ ಕೂಡ ಭಸ್ಮ ಮತ್ತು ಕೊಬ್ಬರಿ ಎಣ್ಣೆ ಹಚ್ಕೊಬೋದು. ಭಸ್ಮ ಹಚ್ಬೋದು, ಭಸ್ಮ ಹಚ್ಕೊಂಡು ಅದು ಅಂಟ್ಕೊಳ್ಳೋಣ. ನೀವು ವಿಭೂತಿ ಹಚ್ಕೊತೀರಾ, ಒಂದು ಅರ್ಧ ಗಂಟೆ ಎಲ್ಲ ಉದ್ರೋಗಿರುತ್ತೆ. ನೀವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾಗ ಅದನ್ನ ಹಚ್ಕೊಬೋದು. ಸೊ ಒಂದು ಲೆವೆಲ್ಗೆ ಇದು ಗಟ್ಟಿ ಮಿಕ್ಸ್ ಆಗಿದೆ ಇವಾಗ, ಓಕೆನಾ. ಇದಕ್ಕೆ ನಾವು ಇವಾಗ ಒಂದು ಲೇ ಅಂತ ಹಾಕ್ತೀವಿ. ಲೇ ಅಂದರೆ ಕಾಸ್ಟಿಕ್ ಸೋಡಾ ಮತ್ತು ನೀರಿನ ಮಿಶ್ರಣ. ಇದು ಲೇ ಅಂದರೆ ಕಾಸ್ಟಿಕ್ ಸೋಡಾ ಮತ್ತು ನೀರಿನ ಮಿಶ್ರಣ. ಇದು ಹಾಕಿದಾಗ ನೀವು ಇದನ್ನ ಮುಟ್ಬಾರ್ದು. ಸೊ ಇದು ನೋಡಿ ಪಂಚಗವ್ಯ ಘೃತ ಹೇಳಿದ್ನಲ್ಲ, ನೋಡಿ ಇದು ಪಂಚಗವ್ಯ ಘೃತ. ಪಂಚಗವ್ಯ ಸೋಪೆ, ಎರಡೂ ಪಂಚಗವ್ಯ ಸೋಪೆ ಹಾಕ್ತಾ ಇರೋದು. ಇದು ಜಾಸ್ತಿ ಹಾಕೋಂಗಿಲ್ಲ, ಒಂದು 10 ಗ್ರಾಮ್ ಸಾಕು. ಪಂಚಗವ್ಯ ಘೃತ ತುಪ್ಪ, ಓಕೆನಾ. ಕಾಸ್ಟಿಕ್ ಸೋಡಾ ಅಂದರೆ ವಾಷಿಂಗ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಾನು ಹಾಕ್ತಾಯಿದ್ದೀನಿ. ಸೇಫ್ ಫಸ್ಟ್ ವಿತೌಟ್ ದಟ್ ಇಟ್ ಫೋಮ್ ವಿಲ್ ನಾಟ್ ಕಮ್, ಓಕೆನಾ. ಅದು 600 ml ನಾನು ತೊಗೊಂಡೆ ಇವಾಗ ಕಾಸ್ಟಿಕ್ ಸೋಡಾ. ಸೊ ಈಗೇನಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು. ಇವಾಗ ಕೈಯಲ್ಲಿ ಮುಟ್ಬಾರ್ದು, ಬಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಹೀಗೆ ಇರುತ್ತೆ, ಇದೇ ರೆಡಿ ಆಗುತ್ತೆ. ಇವಾಗ ನೀವೊಂದು 4 hours ನೀವು ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಬಟ್ 20 days ಆದರೂ ಯೂಸ್ ಮಾಡಬೇಕು. ಆ ಕಾಸ್ಟಿಕ್ ಸೋಡಾ ಕ್ಯೂರಿಂಗ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಲೇಬೇಕು, ಇಲ್ಲ ನಿಮಗೆ ಸೋಪ್ ಚೆನ್ನಾಗಿ ಬರೋಲ್ಲ. 200 ಗ್ರಾಮ್ ಕಾಸ್ಟಿಕ್ ಸೋಡಾಗೆ ಒಂದು 500 to 700 ml ನೀರು. ಯಾಕಂದರೆ ಇದು ಬೇಗ ಸೋಪ್ ಆದಷ್ಟು ನಮಗೆ ಬೇಗ ಮೂವ್ಮೆಂಟ್ ಮಾಡ್ಬೋದು. ಏನು ಡೌಟ್ ಇದೆಯಾ ಅದರಲ್ಲಿ? ಸಿಂಪಲ್. ಅದಕ್ಕೆ ನೀವು ಎಸೆನ್ಸ್ ಹಾಕ್ಕೊಬೋದು, ಓಕೆನಾ. ಬಟ್ ನೀವು ಲಿಕ್ವಿಡ್ ಇನ್ನೇನು ಹಾಕ್ಬಾರ್ದು. ಲಿಕ್ವಿಡ್ ಹಾಕಿದ್ರೆ ಸೋಪ್ ಮತ್ತೆ ಲಿಕ್ವಿಡಿಶ್ ಆಗೋಗುತ್ತೆ. ಸೊ ಬೇರೆ ಲಿಕ್ವಿಡ್ ನೀವು ಹಾಕಲೇಬೇಕು ಅನಿಸಿದ್ರೆ ಈ ಕೊಕೊನಟಲ್ಲಿ 1.35 ಹೇಳಿದ್ದೀನಲ್ಲ, ಆ 1.35 ಕೊಕೊನಟ್ ಆಯಿಲ್ ಕಮ್ಮಿ ಮಾಡಿ. ಎಕ್ಸಾಂಪಲ್ ನಿಮಗೆ ನೀಮ್ ಆಯಿಲ್ ಬೇಕು, ಆ 0.35 ಒಂದು ಇರಲೇಬೇಕು. ಆ 350 ml ಕಮ್ಮಿ ಮಾಡ್ತಾ ಬನ್ನಿ. ಎಷ್ಟು ಕಮ್ಮಿ ಮಾಡೋ ಅಷ್ಟು ಆಯಿಲ್ ಹಾಕ್ಕೊಬೋದು. ನೀಮ್ ಆಯಿಲ್ ಹಾಕ್ಕೊಬೋದು, ಹೊಂಗೆ ಎಣ್ಣೆ ಹಾಕ್ಕೊಬೋದು, ಕುಸ್ಬಿ ಎಣ್ಣೆ ಹಾಕ್ಕೊಬೋದು. ನಿಮ್ಗೆ ಯಾವ ಸಿಗುತ್ತೆ ಅದನ್ನು ಹಾಕ್ಕೊಬೋದು. ಸ್ಕಿನ್ಗೆ ಒಳ್ಳೇದವೆಲ್ಲ. ಸೊ ಸೇಮ್ ಅಗೇನ್ 1.35 ಇದೆ. ಇದು ಪೂರ್ತಿ ಕರಗಿಲ್ಲ. ಇದಕ್ಕೆ ಬ್ಯಾಲೆನ್ಸ್ 100 ಗ್ರಾಮ್ ಮುಲ್ತಾನ್ ಮಿಟ್ಟಿ. ಮುಲ್ತಾನ್ ಮಿಟ್ಟಿ ಏನಕ್ಕೆ ಅಂತ ಕೇಳ್ಬೋದು ನೀವು. ಮುಲ್ತಾನ್ ಮಿಟ್ಟಿ ಹಾಕಿಲ್ಲ ನಿಮಗೆ ಸೋಪ್ ಗಟ್ಟಿ ಬರೋಲ್ಲ. ನೀವು ತೊಗೊಂಡ್ರೆ ನಾಳೆ ಅಷ್ಟು ಕರಗೋಗುತ್ತೆ. ಮುಲ್ತಾನ್ ಮಿಟ್ಟಿ ಇಟ್ಟಾಗ ಅದೆಲ್ಲ ಫೈನ್ ಪೌಡರ್ ಕೊಕೊನಟ್ ಎಲ್ಲ ಗಟ್ಟಿ ಮಾಡುತ್ತೆ. ಇದಕ್ಕೆ ಕೌಡಂಗ್ ಪೌಡರ್, ಇದು 100 ಗ್ರಾಮ್ಸು. ಇದು ಸ್ವಲ್ಪ ಹುಷಾರಾಗಿರಬೇಕು, ಇದು ಘಾಟ್ ಒಳ್ಳೆಯದಲ್ಲ, ತುಂಬ ಮೈನ್ಯೂಟ್ ಆಗಿತ್ತು. ಲಂಗ್ಸ್ ಓಪನಿಂಗ್ಸ್ ಇದಾವೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅದು. ಕೌಡಂಗ್ ಪೌಡರ್ ನಾವು ಆ್ಯಕ್ಚುಲಿ ಧೂಪಗಳು ಮಾಡ್ತೀವಿ, ಬತ್ತಿಗಳು ಮಾಡ್ತೀವಿ, ಅಗರಬತ್ತಿಗಳು ಮಾಡ್ತೀವಿ, ಫೇಸ್ ಪ್ಯಾಕ್ಗಳು ಮಾಡ್ತೀವಿ, ಶಾಂಪೂಗೆ ಯೂಸ್ ಮಾಡ್ಬೋದು, ಯಾವುದಕ್ಕೆ ಸ್ಕಿನ್ ಆಯಿಂಟ್ಮೆಂಟ್ಗಳು ಯೂಸ್ ಮಾಡ್ಬೋದು. ಸ್ಕಿನ್ ಆಯಿಂಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾಸ್ಕ್ ಹಾಕ್ಕೊಂಡು ಮಾಡಬೇಕು. ನೀವು ಸೋಪು ಅಂತೆಲ್ಲ ಮಾಡ್ಕೊಂಡು ನಿಮಗೆ ಮಾಸ್ಕ್ ಹಾಕ್ಕೊಬೇಕು, ಗ್ಲೌಸ್ ಹಾಕ್ಕೊಬೇಕು. ಮತ್ತು ಈ ಥರ ಕೌಡಂಗು ಮತ್ತು ಸ್ಪೆಷಲಿ ಮುಲ್ತಾನ್ ಮಿಟ್ಟಿ ಪರವಾಗಿಲ್ಲ, ಕೌಡಂಗು ನೀಮ್ ಪೌಡರ್ ಎಲ್ಲ ಹಾಕ್ಬೇಕಂದ್ರೆ ನೀವು ಗ್ಲಾಸ್ ಕೂಡ ಹಾಕ್ಕೊಬೇಕಾಗುತ್ತೆ. ಮತ್ತು ಘೃತ 10 ಗ್ರಾಮ್ ಹಾಕ್ತೀನಿ, ಪಂಚಗವ್ಯ ಘೃತ. ಇದೇನಕ್ಕೆ ನಿಮಗೆ ಸ್ಪೆಷಲಿ ಹೇಳ್ತೀನಿ, ಈ ಕ್ಲಾಸ್ ಇದಾದ್ಮೇಲೆ ನಿಮ್ಗೆ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಏನು ಸಿಂಪಲ್ಲು ಅರ್ಥ ಆಯ್ತಲ್ಲ. ಇದಕ್ಕೆ ನೀವು ಬೇಕಾದರೆ ಈ ಕೌಡಂಗ್ ಹಾಕಿರೋ ಕಾರಣ ನಿಮ್ಗೆ ಬೇರೆ ಪರ್ಫ್ಯೂಮ್ ಹಾಕೋದಕ್ಕಾಗಲ್ಲ. ನೀವು ಪರ್ಫ್ಯೂಮ್ ಹಾಕಿದ್ರು ಕೂಡ ಪರ್ಫ್ಯೂಮ್ ತಿಂದುಬಿಡುತ್ತದೆ, ನಿಮಗೆ ಫ್ರಾಗ್ರೆನ್ಸ್ ಬರೋಲ್ಲ. ಭಸ್ಮ ಹಾಕಿದ್ರೆ ಭಸ್ಮ ಹಾಕಿದ್ರೆ ಬರುತ್ತೆ ಪರ್ಫ್ಯೂಮ್, ಇದು ಹಾಕಿದ್ರೆ ಪರ್ಫ್ಯೂಮ್ ಬರೋಲ್ಲ. ಇವನ್ ಅಗರಬತ್ತಿನ ಕೌಡಂಗ್ ಹಾಕಿ ಮಾಡೋ ಕಾರಣ ಕೌಡಂಗ್ ಅಗರಬತ್ತಿ ನಿಮಗೆ ಪರ್ಫ್ಯೂಮ್ ಜಾಸ್ತಿ ಬರೋಲ್ಲ, ಅದು ಸಕ್ ಮಾಡ್ಕೊಂಬಿಡುತ್ತೆಲ್ಲ. ನೀವೇನು ಸುಟ್ಟು ಸೇಮ್ ನೆತ್ತೆ ಕೌಡಂಗ್ ಸುಟ್ಟಂಗೆ ಇರುತ್ತೆ. ಸೊ ಇದಕ್ಕೆ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ. ಇಲ್ಲಿ ಏನು ನಾನು ಹೇಳಿದ ಮೆಷರ್ಮೆಂಟು ಅದನ್ನೇ ಮೇಂಟೈನ್ ಮಾಡಬೇಕು. ಅದು ಮಾಡಿದಾಗ ನಿಮ್ಗೆ ಆ ಸೋಪ್ ಬರೋಲ್ಲ. ನೀವು ಮಾಡ್ಕೊಳೋದಿದ್ರೆ ಅದು ಮತ್ತೆ ಸೋಪ್ ಬರೋಲ್ಲ. ಆ ಪ್ರಪೋರ್ಷನ್ ನೀವು ಕರೆಕ್ಟಾಗಿರಬೇಕು. ಈವನ್ ನಿಮಗೆ ಕೌಡಂಗ್ ಕಮ್ಮಿ ಬೇಕು ಅಂದಾಗ ಆ 100 ಗ್ರಾಮ್ಸ್ ಬದಲು ಒಂದು 20 ಗ್ರಾಮ್ಸು 30 ಗ್ರಾಮ್ಸು ತೊಗೊಂಡು ಬ್ಯಾಲೆನ್ಸ್ 70 ಗ್ರಾಮು ನಿಮಗೆ ಬೇಕಾದಂಥ ಹರ್ಬ್ಸ್ ತೊಗೊಬೋದು. ಕೌಡಂಗು ಬೇಕು ಅಂದರೆ, ಇಲ್ಲ ಕೌಡಂಗನ್ನೇ ಮೈನಸ್ ಮಾಡಿ ನಿಮ್ಗೆ ಬೇಕಾದ ಹರ್ಬ್ಸ್ ಹಾಕ್ಕೊಬೋದು. ಕೌಡಂಗ್ ಸಿಗಲಿಲ್ಲ ಅಂಥ ಪಕ್ಷದಲ್ಲಿ ಏನು ಮಾಡ್ಬೋದು, ಕೌಡಂಗನ್ನು ಮೈನಸ್ ಮಾಡಿ ನೀವು ಹರ್ಬ್ಸ್ ಹಾಕ್ಕೊಬೋದು. ನಾವು ಸ್ಪೆಷಲಿ ಗೋಶಾಲೆ ಇರೋ ಕಾರಣ ನಮ್ಮಲ್ಲಿ ಗೋವು ಇದೆ ಹೆಚ್ಚಾಗಿ. ಗೋವಿನ ಸಗಣಿ ನಮಗೆ ಹೆಚ್ಚಾಗಿ ಸಿಗುತ್ತೆ, ನಮ್ಗೆ ಪ್ರಾಬ್ಲಮ್ ಇಲ್ಲ ಗೋವಿನ ಸಗಣಿಗೆ. ಸೊ ಗೋಮಯ ಅಂದರೆ ಸಗಣಿ ಸಿಗೋ ಕಾರಣ ನಾವು ಸಗಣಿನ ಎಲ್ಲ ಐಟಮು ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಹಾರ್ಡ್ ಮೆಟೀರಿಯಲ್ಸ್ಗೆ ಕೌಡಂಗ್ ಇದ್ದೇ ಇರುತ್ತೆ. ಎಲ್ಲ ಲಿಕ್ವಿಡಲ್ಲಿ ಗೋಮೂತ್ರ ಇದ್ದೇ ಇರುತ್ತೆ, ಅಂದರೆ ಕೌವಿನ ಇದ್ದೇ ಇರುತ್ತೆ. ಏನೇ ಲಿಕ್ವಿಡ್ ತೊಗೊಳ್ಳಿ, ಯಾರೋ ಅವೆಲ್ಲ ಪೇನ್ ಕಿಲ್ಲರ್ ಆಯಿಲ್ ಕೇಳಿದ್ರಿ, ಆ ಲಿಕ್ವಿಡ್ ಏನೇ ಫಾರ್ಮ್ ನೋಡೋದು ಅದು ಕೌವಿನ ಇದ್ದೇ ಇರುತ್ತೆ. ಅದನ್ನ ಸಂಸ್ಕರಣೆ ಮಾಡಿರ್ತೀವಿ ನಾವು, ಹಾಗೆ ಕೂಡ ಸಂಸ್ಕರಣೆ ಮಾಡಿ ಕೊಟ್ಟಿರ್ತೀವಿ. ನಾವು ಕುಡಿಯೋಕ್ಕೂ ಕೊಡ್ತೀವಿ ಕೌವಿಯೂರಿನ, ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಯಾ ಪರ್ಸನ್ನ ಆಯಾ ಎಲಿಮೆಂಟ್ಸು ಏನೇನು ಪ್ರಾಬ್ಲಮ್ ಇದೆ ಅವರಿಗೆ ಇಲ್ನೆಸ್ಗೆ ಸಂಬಂಧಪಟ್ಟಂಥ ಸಿರಪ್ಸ್ ಕೊಡ್ತೀವಿ ನಾವು. ಕೌವಿಯೂರಿನ್ ಬೇಸ್. ಈಗ ಇದು ಮಾಡ್ತಾನೆ ಪಂಚಗವ್ಯ ಘೃತ ಬಗ್ಗೆ ಮಾತಾಡೋಣ, ಸ್ವಲ್ಪ ಟೈಮ್ ಹಿಡಿತದೆ ಈಗ ಮಿಕ್ಸ್ ಆಗೋಕ್ಕೆ. ಪಂಚಗವ್ಯ ಘೃತ ಏನಿದೆ, ಪಂಚಗವ್ಯಗಳು ಗೊತ್ತಾ ನಿಮಗೆ? ಹಾಲು ಮೊಸರು ಕೊಡಲ್ಲ, ಮೊಸರು ಕೊಡುತ್ತಾ? ಹಾಲು ಕೊಡುತ್ತೆ, ಆಮೇಲೆ ಗಂಜಲ ಕೊಡುತ್ತೆ, ಅಂದರೆ ಕೌವಿಯೂರಿನ್ ಕೊಡುತ್ತೆ, ಗೋಮೂತ್ರ ಅಂತೀವಿ, ಸಗಣಿ ಕೊಡುತ್ತೆ, ನಾವು ಗೋಮಯ ಅಂತೀವಿ. ಈ ಮೂರೇ ಹಸು ಕೊಡೋದು. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಬೇರೆ ಬೇರೆ ಸಂಸ್ಕರಣೆ ಮಾಡಿ ಬೇರೆ ಬೇರೆ ಮಾಡಿದ್ದಾನೆ. ಗೋಮೂತ್ರವನ್ನು ಏನು ಮಾಡ್ತಾನೆ, ತುಂಬ ದಿವಸ ಬಾಳಬೇಕು, ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅದನ್ನು ಅರ್ಕವನ್ನು ತೆಗಿತಾನೆ. ಅದರಲ್ಲಿ
ಗೋಮೂತ್ರ ಅರ್ಕ ಅಂತಾರೆ ಅದನ್ನ. ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕ್ಬಿಟ್ಟು ಗೋಮೂತ್ರ ಆಸವ ಅಂತ ಮಾಡಿದ್ದಾರೆ. ಅದು ಅರ್ಕಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಅಂದರೆ ಅರ್ಕ ನಿಮಗೆ 2 ವರ್ಷ ಇದ್ದರೆ ಗೋಮೂತ್ರ ಆಸವ ಮಾಡಿದ್ರೆ ನಿಮಗೆ ಅದು 10 ವರ್ಷ 12 ವರ್ಷ ಅದು ಕೂಡ ಅದು ಎಕ್ಸ್ಪೈರ್ ಆಗಲ್ಲ. ಗೋಮೂತ್ರ ಆಸವ ಅಂತ ಮಾಡ್ತಾನೆ. ಸೊ ಗೋಮೂತ್ರವನ್ನು ಸಂಸ್ಕರಣೆ ಮಾಡಿ ಮನುಷ್ಯ ಮಾಡಿದ್ದಾನೆ. ಕೌಡಂಗೆ ಗೊತ್ತು, ತಗೊಂಡೋಗಿ ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಅಲ್ಲಿಗೆ ಮುಗಿದೋಯ್ತು ಅಲ್ವಾ. ಅದನ್ನು ಸಂಸ್ಕರಣೆ ಮಾಡಬೇಕು. ಅದನ್ನೇನು ಮಾಡ್ದ, ತಟ್ಟಿ ಬೆರಣಿ ಮಾಡ್ದ. ಫಸ್ಟು ಬೆರಣಿ ಸುಮಾರು ದಿವಸ ಬರುತ್ತೆ, ಉರುವಲಾಗಿ ಬರುತ್ತೆ, ಬೇರೆ ಬೇರೆ ಕಡೆ ಉಪಯೋಗಿಸ್ತಾರೆ. ನಾವು ಆ ಸಗಣಿಯ ಬೆರಣಿಯ ಪೌಡರ್ ತೊಗೊಂಡು ಧೂಪ್ ಸ್ಟಿಕ್ಸು ಮತ್ತೊಂದೆಲ್ಲ ಮಾಡ್ತೀವಿ. ಅದೇನು ಮಾಡ್ದ, ಸುಟ್ಟಾಕ್ದ. ಸುಟ್ಟಿ ಭಸ್ಮ ತೆಗೆದ ಮತ್ತೆ ಅದು ಇನ್ಫಿನಿಟಿ, ಯಾವಾಗ ಬೇಕು ಏನೂ ಆಗಲ್ಲ ಭಸ್ಮ. ಸೊ ಆ ಭಸ್ಮದ ನಂತರ ಕೂಡ ಮಾಡಿದ್ದಾನೆ ಗೋಮಯ ಭಸ್ಮ ಕ್ಷಾರ ಅಂತ ಮಾಡಿದ್ದಾನೆ. ಅದು ನೀವು 100 ಗ್ರಾಮ್ ಉಪಯೋಗಿಸೋಂಥ ಭಸ್ಮದ ಜಾಗದಲ್ಲಿ 10 ಗ್ರಾಮ್ ಉಪಯೋಗಿಸ್ಬೋದು. ಅದು ನಿಮ್ಮ ವಾಟರ್ ಆಲ್ಕಲೈನ್ ಮಾಡೋದಕ್ಕೋಸ್ಕರ. ನೀವು ಈಗ ಮಿನರಲ್ಸಲ್ಲಿ ಏನಿರಲ್ಲ, RO ವಾಟರ್ ತೊಗೊಂಬತ್ತೀರಾ, ಅದರಲ್ಲಿ ಏನೂ ಇರೋಲ್ಲ, ಮಿನರಲ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ಭಸ್ಮದ ಕ್ಷಾರವನ್ನು ಉಪಯೋಗಿಸಿದ್ರೆ ಸೊ ಗೋಮೂತ್ರವನ್ನು ಕೂಡ ಅರ್ಕ ತೆಗೆದ ಆಸವ ತೆಗೆದ ಗೋಮೂತ್ರ ಅರ್ಕ ಮಾಡ್ತಾನೆ, ಅದರದ್ದು ಕೂಡ ಕ್ಷಾರ ಬರುತ್ತೆ. ಗೋಮೂತ್ರ ಕ್ಷಾರ ಅಂತ ಮಾಡಿದ್ದಾನೆ ಸೇವನೆ ಮಾಡೋದಕ್ಕೋಸ್ಕರ. ಗೋಮೂತ್ರ ಕ್ಷಾರ ಏನಪ್ಪ ಅಂದರೆ ನಿಮಗೆ ಟ್ಯಾಬ್ಲೆಟ್ಸ್ ಆಗುತ್ತೆ, ಅದರಿಂದ ಎಷ್ಟೋ ಟ್ಯಾಬ್ಲೆಟ್ಸ್ ಆಗುತ್ತೆ ಗೋಮೂತ್ರ ಕ್ಷಾರದ ಟ್ಯಾಬ್ಲೆಟ್ಸು. ಓಕೆನಾ, ಆ ಟ್ಯಾಬ್ಲೆಟ್ಸ್ ಎಲ್ಲ ಗೋಮೂತ್ರ ಕ್ಷಾರ, ಅದಕ್ಕೆ ಅದು ಕೆಡಲ್ಲ ಅಂತ. ಸೊ ಎರಡಾಯಿತು. ನೆಕ್ಸ್ಟು ಇನ್ನೊಂದು ವಿಷಯಕ್ಕೆ ಬರೋಣ. ಹಾಲು ಎಲ್ಲರೂ ಕುಡಿತೀವಿ, ಅದಕ್ಕೆ ನಾವು ಗೋಮಾತೆ ಅಂತ ಕರಿತೀವಲ್ಲ. ನಾವು 9-10 ತಿಂಗಳು ತಾಯಿ ಹಾಲು ಕುಡಿದ್ರೆ ಉಳಿದಿದ್ದ ಹಾಲು ಕುಡಿಯೋದೆಲ್ಲ ಗೋವಿಂದೆ. ಸೊ ನಾವು ತಾಯಿಯ ನೆಕ್ಸ್ಟ್ ಸ್ಥಾನ ಗೋಮಾತೆ ಕೊಟ್ಟಿದ್ದೀವಿ. ಸೊ ಗೋಮಾತೆ ಹಾಲು ಕೊಡ್ತಾಳೆ. ಹಾಲು ಫ್ರಿಜ್ ಇದ್ದರೆ 1 ದಿವಸ ಇರ್ತಾರೆ, ಫ್ರಿಜ್ ಇಲ್ಲ ಅಂದರೆ 9 hours 10 hours ಅವನು ಕೆಟ್ಟೋಗುತ್ತೆ ಅಲ್ವಾ. ಸೊ ಏನು ಮಾಡ್ದ ಮನುಷ್ಯ ತಲೆ ಉಪಯೋಗ ಏನು ಮಾಡ್ಬೋದು, ಅದನ್ನ ಮಜ್ಜಿಗೆ ಮಾಡ್ದ, ಮೊಸರು ಮಾಡ್ದ. ಹೇಗೆ ಮಾಡ್ದ, ಅದಕ್ಕೆ ಎಪ್ಪ ಹಾಕಿ ಮೊಸರು ಮಾಡ್ದ. ಮೊಸರು ಕೂಡ ಗಟ್ಟಿಗಿರುತ್ತೆ, ಸ್ವಲ್ಪ ದಿವಸ ಬರುತ್ತೆ, ಅದನ್ನ ಉಳಿ ಬಂದ್ಬಿಡುತ್ತೆ. ಅದನ್ನ ಕಡ್ದಾಗ ಬೆಣ್ಣೆ ಸಪ್ರೇಟ್ ಆಯಿತು, ಮಜ್ಜಿಗೆ ಸಪ್ರೇಟ್ ಆಯಿತು. ಸೊ ಮಜ್ಜಿಗೆ ನಿಮಗೆ ಈವನ್ 1 ವೀಕ್ವರೆಗೂ ಇಡ್ಬೋದು ಅಲ್ವಾ. 1 ವೀಕ್ವರೆಗೂ ಇಟ್ಟು ಏನು ಮಾಡೋದು, ಮೇಲ್ಗಡೆ ಒಂದು ಉಪ್ಪಿನ ಅಂಶದ ಒಂದು ನೀರು ತೇಲುತ್ತೆ, ಅದನ್ನು ಉಪಯೋಗಿಸ್ತಾರೆ ಮೆಡಿಸನ್ಗೆ. ಸೊ ಕೆಳಗಡೆ ಮಜ್ಜಿಗೆನ ಕುಡಿಯೋದಕ್ಕೆ 1 ವಾರ ಬರುತ್ತೆ. ಸೊ ಮೇಲ್ಗಡೆ ಆ ಹುಳಿ ನೀರು ಬರುತ್ತಲ್ಲ, ಅದು ನಿಮಗೆ 2-3 ವೀಕ್ಸ್ ಬರುತ್ತೆ, ಪ್ರಾಬ್ಲಮ್ ಇಲ್ದಿರ ಬರುತ್ತೆ. ಓಕೆನಾ. ಸೊ ಬೆಣ್ಣೆ ಬಂತು, ಬೆಣ್ಣೆನ ಮತ್ತೆ ಕಾಯಿಸಿ ತುಪ್ಪ ತೆಗೆದ. ಸೊ ತುಪ್ಪ ಮತ್ತು ಇನ್ಫಿನಿಟಿ. ಬಟ್ ತಿನ್ನೋದಕ್ಕೆ 6 months to 8 months ಅಂತ ಹೇಳ್ತೀವಿ. ಬಟ್ ಮೆಡಿಸನಾಗಿ ನೀವು ಎಷ್ಟು ವರ್ಷ ಬೇಕಾದ್ರೂ ಉಪಯೋಗಿಸ್ಬೋದು, ಕೇಳಲ್ಲ ಅದು. ಸೊ ಈಗ 5 ಬಂತು ನಿಮಗೆ, ಹಾಲು ಬಂತು, ಮೊಸರು ಬಂತು, ತುಪ್ಪ ಬಂತು, ಗೋಮೂತ್ರ ಇದೆ, ಗೋಮಯ ಇದೆ, 5 ಬಂತು. ಈ 5ನ್ನೂ ನಾವು ಸೇರಿಸಿ ಪಂಚಗವ್ಯ ಘೃತ ಅಂತ ಮಾಡ್ತೀವಿ. ಓಕೆನಾ. ಸೊ ಆಯುರ್ವೇದಿಕ್ ಪ್ರಕಾರ ನೋಡಬೇಕಂದ್ರೆ ನಿಮ್ಮದು ಹಾಲು ಕಫವನ್ನು ಉತ್ತೇಜನ ಮಾಡುತ್ತೆ, ಎಲ್ಲರಿಗೂ ಗೊತ್ತು ಅಲ್ವಾ. ವಾತ ಮತ್ತು ಪಿತ್ತವನ್ನು ಕಮ್ಮಿ ಮಾಡುತ್ತೆ ಆಯುರ್ವೇದಿಕಲ್ಲಿ ಹೇಳ್ಬೇಕಂದ್ರೆ. ಹಾಗೆ ಗೋಮೂತ್ರ ಪಿತ್ತವನ್ನು ಜಾಸ್ತಿ ಮಾಡುತ್ತೆ, ವಾತ ಕಫವನ್ನು ಕಮ್ಮಿ ಮಾಡುತ್ತೆ. ಗೋಮಯ ಎಗೇನ್ ಪಿತ್ತವನ್ನು ಜಾಸ್ತಿ ಮಾಡುತ್ತೆ, ವಾತ ಕಫವನ್ನು ಕಮ್ಮಿ ಮಾಡುತ್ತೆ. ಸೊ ಈ ಥರ 5 ಐಟಮ್. ತುಪ್ಪ ಪಿತ್ತವನ್ನು ಕಮ್ಮಿ ಮಾಡುತ್ತೆ. ಸೊ ಇದೇನಾಗುತ್ತೆ, ಈಗ 5 ಐಟಮ್ ಮಿಕ್ಸ್ ಮಾಡ್ತೀವಿ ನಾವು. ಮಿಕ್ಸ್ ಮಾಡಿ ನೀವು ನೋಡಿಸ್ದಂಗೆ ಪಂಚಗವ್ಯ ತೆಗಿತೀವಿ. ಇದರಲ್ಲಿ ತ್ರಿದೋಷವನ್ನು ಶಮನ ಮಾಡುತ್ತೆ, ವಾತ ಪಿತ್ತ ಕಫವನ್ನೆಲ್ಲ ಶಮನ ಮಾಡುತ್ತೆ. ಸೊ ನಿಮಗೆ ಎಲ್ಲ ಥರದ ಅದನ್ನು ಇಂಟೇಕ್ ತೊಗೊಂಡ್ರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಓಕೆನಾ. ಮತ್ತು ಅದರಿಂದ ಅದು ತುಪ್ಪ ಹೆಚ್ಚಾಗಿರೋ ಕಾರಣ ಅದು ನಮ್ಮ ಅಗ್ನಿಯನ್ನು ದೀಪನ ಮಾಡುತ್ತೆ, ಅಗ್ನಿಯನ್ನು ಬೆಳೆಸುತ್ತೆ. ಸೊ ನಿಮಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು. ಹೊಟ್ಟೆಗೆ ಸಂಬಂಧಪಟ್ಟದ್ದು ಎಲ್ಲ ಕಾಯಿಲೆಗಳಿಗೂ ನೀವು ಘೃತವನ್ನು ಕೊಡ್ಬೋದು. ಮತ್ತು ಯಾರಿಗೆ ವಿಷಗಳಿದ್ದಾವೆ, ಡಿಟಾಕ್ಸಿಫಿಕೇಷನ್ ಆಗಬೇಕು, ಅವ್ರಿಗೆ ಘೃತವನ್ನು ಕೊಡೋದ್ರಿಂದ ಕೆಲಸ ಮಾಡುತ್ತೆ. ರಾತ್ರಿ ಹೊತ್ತು ಮಲಗುವಾಗ ಹಾಲಿನ ಜೊತೆಗೆ 2 3 ಗ್ರಾಮ್ ಘೃತ, ಬಿಸಿ ಹಾಲಿನ ಜೊತೆಗೆ ಗೋಲ್ಡನ್ ಮಿಲ್ಕ್ ರೇಷಿಯೋ ಗೊತ್ತು, ಹಾಲು ಅರಿಶಿನ ಮೆಣಸು 3 ಮಿಕ್ಸ್ ಮಾಡಿ ತೊಗೊಳೋದು ಒಳ್ಳೆಯದು. ವೀರ್ಯವನ್ನು ಜಾಸ್ತಿ ಮಾಡುತ್ತೆ, ಕಾಂತಿಯನ್ನು ಜಾಸ್ತಿ ಮಾಡುತ್ತೆ, ಮುಖದಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಇದು ಬರೀ ಇಂಟೇಕ್ ತೊಗೊಂಡೆ ನಾನು ಹೇಳ್ತಾ ಇರೋದು. ಘೃತವನ್ನು ಬರೀ ಇಂಟೇಕ್ ಅಲ್ಲ, ಘೃತವನ್ನು ನೀವು ಎಕ್ಸ್ಟರ್ನಲ್ ಆಗಿ ಕೂಡ ಅಷ್ಟೊಂದು ತೆಗೆದುಬಿಡಿ. ಘೃತವನ್ನು ಎಕ್ಸ್ಟರ್ನಲ್ ಆಗು ತೊಗೊಬೋದು, ಹಚ್ಕೊಬೋದು. ಚರ್ಮದ ಯಾವುದೇ ಕಾಯಿಲೆಗಳಿಗೂ ಕೆಲಸ ಮಾಡುತ್ತೆ. ಏನೇ ಕಾಯಿಲೆ, ಚರ್ಮ ಸೋರಿಯಾಸಿಸು, ಎಸ್ಜಿಮಾ, ತೊಂದು ಬಂದಿರುತ್ತೆ, ಯಾವುದು ಬೇಕಾದ್ರೂ ಬಳಸ್ಬೋದು ಹಚ್ಕೊಂಡ್ರೆ. ಅದನ್ನು ನೀವು ಇನ್ನೂ 3 ಥರ ಉಪಯೋಗಿಸ್ಬೋದು. ಒಂದು ನಾಸಲ್ ಡ್ರಾಪ್ಸಾಗಿ ಉಪಯೋಗಿಸ್ಬೋದು. ನಿದ್ದೆ ಬರ್ತಾಯಿಲ್ಲ, ಪ್ಯಾಲೇಸ್ ಆಗಿದೆ, ಪ್ಯಾರ್ಕಿನ್ಸನ್ ಆಗಿದೆ, ನರಗಳ ದೌರ್ಬಲ್ಯ, ಎಲ್ಲನೂ ನೀವು ನಾಸಲ್ ಡ್ರಾಪಾಗಿ ಉಪಯೋಗಿಸ್ಬೋದು. ಮತ್ತು ನಾಭಿ ಮತ್ತು ಸುಳಿಯಾಗೂ ಉಪಯೋಗಿಸ್ಬೋದು. ನಾಭಿ ಮತ್ತು ಸುಳಿ ಒಟ್ಟಿಗೆ ಉಪಯೋಗಿಸೋದ್ರಿಂದ ಅದು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ಚಕ್ರಗಳ ರಿಲೇಟೆಡ್ ಡಿಸೀಸಸ್ನ ಕಮ್ಮಿ ಮಾಡುತ್ತೆ. ಸೊ ಆಯುರ್ವೇದಿಕ್ ಪ್ರಕಾರ ಆ ಥರ ಹೇಳ್ತಾರೆ. ನಾವು ನಾರ್ಮಲಾಗಿ ಮಾತಾಡಬೇಕಂತ ಹೇಳಿದ್ರೆ ಅದು ಹೊರಡೆಯಿಂದ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಇದೊಂದು ಇನ್ಪುಟ್ ಅಲ್ವ ನಮಗೆ, ನಾಭಿ ಇನ್ಪುಟ್ನ ತೊಗೊಳುತ್ತದೆ.
ಸೊ ಇಷ್ಟು ಕೆಲಸ ಇದೆ. ಆ ಘೃತವನ್ನು ನಾವು ಈಗ ಸೋಪು ಎರಡರಲ್ಲೂ ಬಳಸಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಸ್ಪೆಷಾಲಿಟಿ ನೀವೇ ತಿಳ್ಕೊಬೇಕು ಇನ್ನೆಷ್ಟಿರ್ಬೋದು ಅಂತ. ಸೊ ಇದು ಹೀಗೆ ಅದಾಗಲ್ದಿರ ಸಗಣಿಯನ್ನು ಬೆರಣಿ ಮಾಡಿದ್ದೀವಿ, ಅದನ್ನ ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡ್ತೀವಿ. ಆ ಹೋಮಕ್ಕೆ ತುಪ್ಪವನ್ನು ನೈವೇದ್ಯ ಕೊಡ್ತಾರೆ. ಆ ಸ್ಥಳದಲ್ಲಿ ನೀವು ಪಂಚಗವ್ಯ ಘೃತವನ್ನು ಕೊಟ್ಟರೆ ಇನ್ನೂ ಒಳ್ಳೆಯದು. ನಿಮ್ಗೆ ಗೊತ್ತಾ, ಅಗ್ನಿಹೋತ್ರಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ, ಮನೇಲಿ ಸಣ್ಣದಾಗಿ ಪೂಜೆ ಮಾಡ್ತಾರೆ. ಸಗಣಿ, ಭತ್ತ ಮತ್ತು ತುಪ್ಪ ಮಿಕ್ಸ್ ಆದಾಗ ಸುಟ್ಟಾಗ 7 ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆಚೆಗೆ ಬರುತ್ತೆ. 7 ಟೈಪ್ಸ್ ಆಫ್ ಇದು ಬರುತ್ತೆ. ಅದರಲ್ಲಿ 5 ಅನಿಲಗಳು, ಒಂದು ಭಸ್ಮ ಮತ್ತು ಒಂದು ಬಿಸಿ, 5 ಅನಿಲಗಳು. ಒಂದು ಅನಿಲ ನಿಮ್ಮ ನೆಗೆಟಿವಿಟಿ ಕಮ್ಮಿ ಮಾಡಿದ್ರೆ ಇನ್ನೊಂದು ಪ್ಯೂರಿಫಿಕೇಷನ್ ಮಾಡೋದು. ಸೊ ಅದನ್ನು ಬಳಸಿ ನಾವು ಸೋಪ್ ಮಾಡ್ತಾ ಇರೋದು. ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ನೀವೇ ಹೇಳಬೇಕು. ಭಸ್ಮನ ಸಗಣಿಯನ್ನೇ ಹಾಕೋ, ಸಗಣಿಯನ್ನು ಗೋಮೂತ್ರ ಜೊತೆ ನೆನೆಸಿ ಒಂದು ದಿವಸ ಮುಂಚೆ ನೆನೆಸಿ ರಸ ತೆಗಿತೀವಿ. ಸೊ ನೋಡಿ, ಪಂಚಗವ್ಯದಲ್ಲಿ 3-4 ಥರ ಇದೆ, ಕನ್ಫ್ಯೂಸ್ ಆಗಬೇಡಿ. ಒಂದು ಪಂಚಗವ್ಯ ನೀವು ಇನ್ಸ್ಟೆಂಟ್ ಮಾಡ್ಕೊಳೋದು. ನಿಮ್ಮ ಮನೇಲಿ ಹಸು ಇದೆ, ನೀವು ತುಪ್ಪ ತೆಗೆದಿಕ್ಕಿದ್ದೀರಾ, ಹಾಲು ಬರುತ್ತೆ, ರಾತ್ರಿ ಮೊಸರಾಕಿದ್ರೆ ಬೆಳಿಗ್ಗೆ ಮೊಸರಾಗಿರುತ್ತೆ, ತೆಪ್ಪಾಕಿದ್ರೆ ಮೊಸರಾಗಿರುತ್ತೆ. ಅದನ್ನೆಲ್ಲ ಬಳಸಿ ಸಣ್ಣ ಸಗಣಿಯನ್ನು ತೊಗೊಂಡು ಹಿಂಡಿ ರಸವನ್ನು ತೆಗೆದು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು. ನಾವು ಹಿಂದಿನ ಕ್ಲಾಸಲ್ಲಿ ತೋರಿಸಿದ್ನವೆಲ್ಲ ಇನ್ಸ್ಟೆಂಟ್ ಪಂಚಗವ್ಯ ಘೃತ ಅದು ಎಲ್ಲರೂ ಬಳಸ್ಬೋದು. ಹಿಂದೆ ಶಿವಾಲಯಗಳಲ್ಲಿ ಹೆಚ್ಚಾಗಿ ಗಣಪತಿ ಆಲಯಗಳಲ್ಲಿ, ಮುರುಗನ್ ಟೆಂಪಲ್ಗಳಲ್ಲಿ ಈ ಪಂಚಗವ್ಯನ ಮೇಲ್ಗಡೆ, ಪಂಚಗವ್ಯ ಸಪ್ರೇಟಾಗಿ ಫಸ್ಟು ಕೌಡಂಗನ ಅಭಿಷೇಕ ಮಾಡೋರು, ಕೌರಿನ ಅಭಿಷೇಕ ಮಾಡೋರು, ಆಮೇಲೆ ಮೊಸರು, ಆಮೇಲೆ ಹಾಲು, ಆಮೇಲೆ ತುಪ್ಪವನ್ನು ಹಾಕಿ ಇದು ಮಾಡ್ಕೊಡೋದು. ಆ ಕಲ್ಲುಗಳು, ಆ ಶಿವಲಿಂಗಗಳಾಗಲಿ, ಆ ಮುರುಗನ್ ಟೆಂಪಲ್ನ ಕಲ್ಲು, ವಿಗ್ರಹದ ಕಲ್ಲುಗಳಿದಾವಲ್ಲ, ಅದು ಒಂದು ಹೀಟ್ ಇರೋದು, ಒಂದು ಹೀಟ್ನ ಪ್ರೊಡ್ಯೂಸ್ ಮಾಡೋದು. ಸೊ ಅದು ಅಲ್ಲೇ ಇನ್ಸ್ಟೆಂಟಾಗಿ ಘೃತ ಆಗೋದು, ಪಂಚಗವ್ಯ ಘೃತ ಆಗೋದು. ಅದನ್ನ ಏನು ಮಾಡೋದು, ಪ್ರತಿಯೊಬ್ಬರು ಅರ್ಚಕರು ನಿಮಗೆ ಕೈ ಕೊಡೋರು. ನಾವು ತೊಗೊತಾ ಇದ್ವಿ, ನಾವು ಚೆನ್ನಾಗಿದ್ವಿ, ಆರೋಗ್ಯವಾಗಿದ್ವಿ. ಈಗ ಅವ್ರು ಕೊಡೋಲ್ಲ, ನಾವು ದೇವಸ್ಥಾನಕ್ಕೂ ಹೋಗಲ್ಲ, ಮತ್ತು ಆರೋಗ್ಯವಾಗಿ ಹೆಂಗಿರ್ತೀವಿ ಗೊತ್ತಿಲ್ಲ. ಸಗಣಿ ರಸವನ್ನು ಹಿಂಡಿ ರಸವನ್ನು ಅಭಿಷೇಕ ಮಾಡೋದು. ಫಸ್ಟ್ ಅಭಿಷೇಕ ಸಗಣಿ ರಸ, ನಂತರ ಗೋಮೂತ್ರ, ನಂತರ ಮೊಸರು, ನಂತರ ಹಾಲು, ಅದಾದಮೇಲೆ ತುಪ್ಪವನ್ನು ಅಭಿಷೇಕ ಮಾಡಿ ಎಲ್ಲದೂ ಕೆಳಗೆ ಬಂದು ಕಲೆಕ್ಟ್ ಆಗೋದು. ಆ ಯೋನಿಯ ಪ್ಲೇಟ್ ಇದಿರ್ತಾರಲ್ಲ ಅದ್ರ ಬಂದು ಕಲೆಕ್ಟ್ ಆಗೋದು. ಅಲ್ಲಿ ಅದನ್ನ ಮಿಕ್ಸ್ ಮಾಡಿ ಕೊಡೋರು. ಪಂಚಾಮೃತ ಕೊಟ್ಟಂಗೆ. ಇವಾಗ ಏನಕ್ಕೆ ಪಂಚಾಮೃತ ಕೊಟ್ಟೆ, ಒಗರು ಕಹಿ ತಿನ್ನಲ್ಲ, ಭಕ್ತರು ಹೋಗೋದು ಕಮ್ಮಿ ಆದರೂ ಅವರು ಸಕ್ಕರೆ ಬಾಳೆನೆಲ್ಲ ಹಾಕಿ ಇವಾಗ ಪಂಚಾಮೃತ ಕೊಡ್ತಾರೆ. ಫಸ್ಟ್ ಕೊಡ್ತಿದ್ದು ಪಂಚಗವ್ಯ, ಸ್ಪೆಷಲಿ ಶೈವಿಸಮಲ್ಲಿ ಜಾಸ್ತಿ ಕೊಡ್ತಾರೆ. ಅದೇ ಇನ್ಸ್ಟೆಂಟ್ ಅರ್ಕದ ಬಗ್ಗೆ, ಇನ್ಸ್ಟೆಂಟ್ ಘೃತದ ಬಗ್ಗೆ ನಾವು ಹೇಳಿದ್ದು. ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ, ಇನ್ಸ್ಟೆಂಟಾಗಿ ಕೊಟ್ಟರೆ ಗೋಮೂತ್ರನ ಡೈರೆಕ್ಟಾಗಿ ಕುಡಿಬೋದು, ಸಮಸ್ಯೆ ಇಲ್ಲ. ನಮಗೆ ಇನ್ಸ್ಟೆಂಟಾಗಿ ನಮ್ಮ ಮನೆ ಹಸು ಇದ್ದರೆ ಆಗುತ್ತೆ. ಅದು ಹಸು ಇಲ್ಲ ಅಂತ ಏನು ಮಾಡ್ತೀವಿ, ಅದಕ್ಕೆ ಅರ್ಕ ಮಾಡ್ತೀವಿ ನಾವು. ಅರ್ಕ ಮಾಡಿದ್ರೆ 2 ವರ್ಷ ಇಡ್ಬೋದು. ಆಸವ ಮಾಡಿದ್ರೆ ಇನ್ಫಿನಿಟಿ, ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಆಸವ, ಗೋಮೂತ್ರ ಆಸವ ಮಾಡಿದ್ರೆ ನೀವು ಜೀವನ ಪರ್ಯಂತ ಇಡ್ಬೋದು. ಗೋಮೂತ್ರ ಆಸವ ಮಾಡಿದಾಗ ಅದೇ ಗೋಮೂತ್ರ ಆಸವ ಪ್ರೋಕ್ಷಣೆ ಮಾಡೋಕ್ಕಾಗಲ್ಲ, ಕುಡಿಯೋದಕ್ಕೆ ಅದು. ಕೇಳಿ ಆಸವ. ಹಾಂ ಹೇಳ್ತೀನಿ. ಗೋಮೂತ್ರ ಅರ್ಕ ಅಂದರೆ ಗೋಮೂತ್ರವನ್ನು ಡಿಸ್ಟಿಲ್ಡ್ ಫಾರ್ಮಲ್ಲಿ ಕೊಟ್ಟರೆ ಗೋಮೂತ್ರ ಅರ್ಕ. ಅದು ನಿಮಗೆ 2 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಬಟ್ ಇಡ್ಬೋದು, ನೀವೇನು ಆಗಲ್ಲ ಕುಡಿಲಿಕ್ಕೆ. ನೀವು ಆಚೆಗೆ ಯಾವಾಗ ಬೇಕಾದ್ರೂ ಬಳಸ್ಬೋದು, ಅಂದರೆ ನಿಮ್ಮ ಮನೆ ಶುದ್ಧೀಕರಣ ಬಳಸ್ಬೋದು. ನಾವು ಮಾಡೋ ಫಿನಾಲ್ ಕೂಡ ಗೋಮೂತ್ರ ಅರ್ಕ ಇರುತ್ತೆ, ಓಕೆನಾ. ಗೋಮೂತ್ರ ಆಸವ ಅಂದರೆ ಅದನ್ನ ಗೋಮೂತ್ರವನ್ನು ಕಾಯಿಸಿ ಅದರಲ್ಲಿರುವಂಥ ಕಲ್ಮಶಗಳನ್ನ ತೆಗೆದು ಅದನ್ನ ಫರ್ಮೆಂಟೆಡ್ ಮೆಥಡ್ ಮಾಡಿರ್ತೀವಿ. ಅದು ನಿಮಗೆ ಎಷ್ಟು ವರ್ಷ ಆದರೂ ಕೆಡಲ್ಲ, ಎಷ್ಟು ವರ್ಷ ಆದರೂ ಅಷ್ಟು ಒಳ್ಳೆಯದು. ಅರ್ಥ ಆಯ್ತಾ? ಸೊ ನಾವು ಯಾವ ಮ್ಯಾಟ್ ಹೇಳ್ತೀವಿ, ಇದಕ್ಕೆ ಮುಂಚೆ ಪಂಚಗವ್ಯ ಈ ಥರ ಎಲ್ಲ ಕೆಲಸ ಮಾಡುತ್ತೆ. ಅದನ್ನು ನಾವು ಸೋಪು ಬಳಸ್ತಾ ಇದ್ದೀವಿ. ಸೊ ಬಳಸಿದ್ರೆ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಸೊ ಇದಕ್ಕಿವಾಗ ಲೇ ಹಾಕ್ತೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲೇ, ಆವಾಗಲೇ ಹಾಕಿದ್ವಲ್ಲ ಸೇಮ್ ಲೇ. ಸೊ ಓಕೆನಾ. ಸೆಕೆಂಡ್ ಸೋಪ್ ಇದು ಗೋಮಯದ ಸೋಪು. ಗೋಮೂತ್ರವನ್ನು ದಿನ ಬೆಳಿಗ್ಗೆ ಡೈರೆಕ್ಟಾಗಿ ತೊಗೊಬೋದು. ಹೇಳ್ತೀನಿ, ಡಿಫ್ರೆನ್ಸ್ ಇದೆ. ಗೋಮೂತ್ರ ಅಂದರೆ ಹಸು ಡೈರೆಕ್ಟಾಗಿ ಕೊಡೋದು. ಫಸ್ಟ್ ಕೊಡೋ 10 ಹಸು ಅಂದರೆ ಯಾವುದು, ಗೋವು ಅಂತ ಗೊತ್ತು ನಿಮಗೆ, ನೋಡಿದ್ದೀರಿ ಇವಾಗ ಶಿವಕುಮಾರ್ ಸಾರ್ ಗೋಶಾಲೆಯಲ್ಲಿ. ದೇಸಿ ಹಸು, ಜರ್ಸಿ HF ಹಸು ಕುಡಿಬಾರ್ದು. ಗೋವು ಅಂದರೆ ದೇಸಿ ಹಸು. ದೇಸಿ ಹಸುಗೆ ಇನ್ನೊಂದು ಪದ ಗೋವು. ನೀವು ನೋಡಿ HF ನಾವು ಗೋವು ಅಂತ ಕರೆಯಲ್ಲ, ಹಸುನೇ ಅಲ್ಲ. ಸೊ ಗೋವು ಅಂದರೆ ದೇಸಿ ಗೋವು, ದೇಸಿ ಹಸು. ಅದರ ಗಂಜಲವನ್ನು ಡೈರೆಕ್ಟಾಗಿ ತೊಗೊಬೋದು. 2 ಗಂಟೆಗಳ ಕಾದ್ರೂ ಇಡ್ಬೋದು. 2 ಗಂಟೆ, 1-1.5 ಗಂಟೆ ಆದಮೇಲೆ ಅದು ಜರ್ಮಿನೇಷನ್ ಸ್ಟಾರ್ಟ್ ಆಗೋಗುತ್ತೆ. ಜರ್ಮಿನೇಷನ್ ಸ್ಟಾರ್ಟ್ ಆದರೆ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಗಿಡಗಳಿಗೆ ಬಳಸ್ಬೋದು, ಸಸ್ಯಗಳು ಬಳಸ್ಬೋದು, ಅಗ್ರಿಕಲ್ಚರ್ಗೆ ಬಳಸ್ಬೋದು. ನಾವು ಅದನ್ನೇನು ಮಾಡ್ತೀವಿ, 2 ಗಂಟೆ ಒಳಗಡೆ ಅದನ್ನು ತಗೊಂಬಂದು ವೆಸಲ್ಗೆ ಹಾಕಿ ಡಿಸ್ಟಿಲ್ ಮಾಡ್ತೀವಿ. ಡಿಸ್ಟಿಲ್ ಮಾಡಿದಾಗ ನೀವು 2 ವರ್ಷ ಇಡ್ಬೋದು, ಕೆಡಲ್ಲ. ಇನ್ನೂ ಶುದ್ಧವಾದ ಫಾರ್ಮ್ ಕನ್ವರ್ಟ್ ಆಗಿರುತ್ತೆ. ಸಿಂಗಲಾಗಿ ಬರೀ ಗೋಮೂತ್ರವನ್ನು ಹಾಕಿದ್ರೆ ಗೋಮೂತ್ರ ಅರ್ಕ ಅಂತ ಕರಿತೀವಿ. ಅದಕ್ಕೆ ಬೇರೆ ಬೇರೆ ಗಿಡ ಮೂಲಿಕೆ ಹಾಕಿದ್ರೆ ಬೇರೆ ಬೇರೆ ಅರ್ಕಗಳು ಬರ್ತವೆ.
ತುಳಸಿ ಹಾಕಿ ತೆಗಿಬೋದು, ಬಿಲ್ಲಪತ್ರ ಹಾಕಿ ತೆಗಿಬೋದು, ಅರಿಶಿನ ಹಾಕಿ ತೆಗಿಬೋದು. ಯಾವುದೇ ಗಿಡಮೂಲಿಕೆ, ಈಗ ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ಗೆ ಅರ್ಜುನ ಒಳ್ಳೆಯದು, ಅರ್ಜುನ ಹಾಕಿ ಅರ್ಕ ತೆಗಿತೀವಿ. ಹಾಂ, ಅರ್ಜುನ ಚಕ್ಕೆ ಮತ್ತಿ ಗಿಡದ ಚಕ್ಕೆಯನ್ನು ಹಾಕ್ತೀವಿ. ಅದು ವೈಟ್ ಬರುತ್ತೆ, ರೆಡ್ ಬರುತ್ತೆ. ಕಿಡ್ನಿ ಸ್ಟೋನ್ಸ್ ಇದೆ, ಪುನರ್ನವ ಬೇರುಗಳನ್ನ ಹಾಕಿ ಮಾಡ್ತೀವಿ. ಅವ್ರಿಗೆ ಹೇರ್ ಫಾಲ್ ಅಂತೆಲ್ಲ ಹಾಕಿ ಶಂಖಪುಷ್ಪಿ ಮತ್ತು ಬ್ರಾಹ್ಮಿ ಹಾಕಿ ಮಾಡ್ತೀವಿ. ಭೃಂಗರಾಜ ಹಾಕಿ ನಾವು ಮಾಡ್ತೀವಿ. ನಾವೇನು ಅರ್ಕ ಅಂತೇಳಿ ಅದೆಲ್ಲ ಆಸವಗಳು ತೆಗಿಬೋದು. ಆರ್ಗ್ಯಾನಿಕ್ ಸರ್ಟಿಫೈಡ್ ಹರ್ಬ್ಸ್ ನಾವು ಪರ್ಚೇಸ್ ಮಾಡ್ತೀವಿ, ಅದು ನಾವು ಕೊಡ್ತೀವಿ. ನಿಮಗೆ ಹರ್ಬ್ಸ್ ಬೇಕಂದ್ರೆ ನಾವು ಹರ್ಬ್ಸು ಸಪ್ಲೈ ಮಾಡ್ತೀವಿ. ನಾನು ನಂಬರ್ ಕೊಡ್ತೀನಿ, ಲಾಸ್ಟ್ ತಗೊಳ್ಳಿ, ನಾನು ನಿಮ್ಗೆ ಹರ್ಬ್ಸು ಕೊಡ್ತೀನಿ. ನಿಮ್ಗೆ ಏನೇ ಹರ್ಬ್ಸು, ಮಂಜಿಷ್ಟ ಬೇಕಾ, ಈಗ ಇದಕ್ಕೆ ನಾವು ಕೌಡನ್ ಜೊತೆಗೆ ಮಂಜಿಷ್ಟ ಹಾಕ್ಬೇಕಪ್ಪ, ಮಂಜಿಷ್ಟ ಹಾಕ್ಕೊಬೋದು ನೀವು. ಪಂಚಗವ್ಯ ಘೃತ, ಹಾಂ, ಅದು ಕೊಡ್ತೀವಿ. ಅದು ನಿಮ್ಗೆ ಜನರಲ್ ರೆಗ್ಯುಲರ್ ಸಿಗುತ್ತೆ. ನಿಮಗೆ ಸ್ಪೆಷಲ್ ಬೇಕು ಅಂದರೆ ಎಕ್ಸಾಂಪಲ್ ಪೇಯ್ನ್ ಕಿಲ್ಲಿಂಗ್ ಮಾಡೋಕ್ಕೆ ನಿರ್ಗುಂಡಿ ಘೃತ ಬೇಕು. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಶ್ವಗಂಧಾದಿ ಘೃತ ಬರುತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಬ್ರಾಹ್ಮಿ ಘೃತ ಬರುತ್ತೆ. ಕೂದಲು ಎಗೇನ್ ಭೃಂಗರಾಜ ಶಂಖಪುಷ್ಪಿ ಘೃತ ಬರುತ್ತೆ. ಆ ಥರ. ಸೊ ಏನು ಅರ್ಕ ಮಾಡ್ತೀವೋ ಅದೆಲ್ಲನೂ ನಾವು ಆಸವಗಳು ಮಾಡ್ಬೋದು. ಸ್ವಲ್ಪ ರಿಸ್ಕಿ ಸೀಸನ್, ಬಟ್ ಮಾಡ್ಬೋದು. ಮತ್ತು ಘೃತಗಳು ಕೂಡ ಆಯಾ ಪರ್ಸನ್ ಪ್ರಾಬ್ಲಮ್ ಮೇಲೆ. ಪಂಚಗವ್ಯ ಒಂದು ಜನರಲ್ ಡಿಟಾಕ್ಸಿಫಿಕೇಷನ್ನು, ಹೊಟ್ಟೆ ಶುದ್ಧಿ ಮಾಡುತ್ತೆ, ಪಂಚಭೂತಗಳಿಗೂ ಒಳ್ಳೆಯದು, ಮತ್ತು ತ್ರಿದೋಷಗಳನ್ನು ಕಂಟ್ರೋಲ್ ಮಾಡ್ತಾ ಕೊಟ್ಬಿಡ್ತೀವಿ. ಅದು ಬಿಟ್ಟು ಇನ್ನೇನು ಸ್ಪೆಷಲ್ ಪ್ರಾಬ್ಲಮ್ಸ್ ಇದ್ದಾವೆ, ಅವರಿಗೆ ಸ್ಪೆಷಲ್ ಇಲ್ನೆಸ್ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಘೃತಗಳು ಕೊಡ್ತೀವಿ. ಸೊ ಅದು ನಾವು ರೆಡಿ ಇಡಲ್ಲ, ಮಾಡಿಕೊಡ್ತೀವಿ. ಸೊ ಮಾಡಿಕೊಟ್ಟಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮಗೆ 10 ಗ್ರಾಮ್ ಬೇಕು, 50 ಗ್ರಾಮ್ ಬೇಕು ಅಂದರೆ ಮಾಡೋಕ್ಕಾಗಲ್ಲ. ಮಿನಿಮಮ್ 1 kg ನಾವು ಆರ್ಡರ್ ಕೊಟ್ಟು ನಾವು 1 kg ಮಾಡಿಕೊಡ್ತೀವಿ. ಏನೇ ಘೃತ ಆಗಲಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಘೃತ ನಾನು ಹೇಳ್ತೀನಿ. ಅದು ಕಾಸ್ಟ್ ಹೇಳ್ತೀನಿ. ಅದು ಕಾಸ್ಟ್ಗಳು ನಮಗೆ ರಫಾಗಿ ಹೇಳ್ತೀವಿ, ಬಟ್ ಮಾಡಿದ್ಮೇಲೆ ಬೇರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದು ಕಾಸ್ಟ್. ಓಕೆನಾ? ಮಾಡೇ ಕೊಡಬೇಕು. ನಾವು ತುಪ್ಪವನ್ನು ಇಟ್ಕೊಂಡಿರ್ತೀವಿ, ಜಾಸ್ತಿ ತುಪ್ಪ ಇರುತ್ತೆ, ಘೃತ ಮಾಡಿರಲ್ಲ. ನೀವು ತುಪ್ಪನ ತಿಂಬಿಟ್ಟು ಘೃತ, ಅದಕ್ಕೆ ನಾವು ಐಟಮ್ ಹಾಕಿದ್ಮೇಲೆ ಇದಾಗುತ್ತೆ, ಅದರ ಘೃತ ಆಗುತ್ತೆ. ಅಶ್ವಗಂಧ ಘೃತ ಬೇಕು, ಬ್ರಾಹ್ಮಿ ಘೃತ ಬೇಕು, ಸರಸ್ವತಿ ಘೃತ ಅಂತಾರೆ ಒಂದು. ಭೃಂಗರಾಜ ಶಂಖಪುಷ್ಪಿ ಬ್ರಾಹ್ಮಿ ಹಾಕ್ಬಿಟ್ಟು ಮಾಡ್ತಾರೆ. ಮಕ್ಕಳಿಗೆ ಮೆಮೊರಿ ಪವರ್ ಬೇಕು ಅಂತ ಸರಸ್ವತಿ ಘೃತ ಅಂತಾರೆ. ಅಥವಾ ಸುಮಾರು ಘೃತಗಳಿದ್ದಾವೆ. ಜಾತ್ಯಾದಿ ಘೃತ ಅಂತ ಪೈಲ್ಸ್ ಬಂದಿರುತ್ತೆ ಅವ್ರಿಗೆ ಜಾತ್ಯಾದಿ ಘೃತ ಕೊಡ್ತೀವಿ. ಮತ್ತು ಕಾಸಿ ಸಾದಿ ಘೃತ ಬರುತ್ತೆ, ಪೈಲ್ಸ್ ಹಚ್ಕೊಳ್ಳೋವಂಥದ್ದು ಮತ್ತು ಕುಡಿಯುವಂಥದ್ದು. ಆ ಥರ ಏನು ಬೇಕೋ ಅದು ಮಾಡಿಕೊಡ್ತೀವಿ. ನೀಮ್ ಪೌಡರ್ 100 ಗ್ರಾಮ್ಸ್ ನೀವು ಯೂಸ್ ಮಾಡೋಬೇಕಾದ್ರೆ ಈ ಕಾನ್ಸಂಟ್ರೇಟೆಡ್ಗೆ ನೀವೊಂದು ಈಗ ಒಂದು 100 ಗ್ರಾಮ್ಸ್ ನೀವು ತೊಗೊಂಡೋಗ್ತೀರ ಅಂದ್ಕೊಳ್ಳಿ. ಆ 100 ಗ್ರಾಮ್ಸ್ಗೆ ನೀವು ಒಂದು 10%, 5 to 10% ಮೋರಿಂಗಾ ಪೌಡರ್ ಯೂಸ್ ಮಾಡ್ಕೊಬೋದು. ಕ್ಲೆನ್ಸ್ ಮಾಡೋದು ಅದನ್ನು. ಹೈಬಿಸ್ಕಸ್ ಪೌಡರ್ ನೀವು ಅವಲಕ್ಕಿ ಅದು ಯೂಸ್ ಮಾಡ್ಬೋದು. ಓಕೆನಾ? ಆಲೋವೆರಾ, ನಿಮ್ಮ ಹತ್ರ ಆಲೋವೆರಾ ಪೌಡರ್ ಇದೆ, ಪೌಡರು ಜೆಲ್ಲನ್ನು ನಿಮಗೆ ಮಿಕ್ಸ್ ಮಾಡ್ಕೊಬೋದು. ಇದು ಟರ್ಮರಿಕ್ 100 ಗ್ರಾಮ್ಸ್, ಟರ್ಮರಿಕ್ 100 ಗ್ರಾಮ್ಸು ನೀಮ್ ಪೌಡರು, ಆಮೇಲೆ ಕೌಡಂಗ್ ಪೌಡರ್. ಸೊ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಘಾಟು ಮಾಡ್ಬೇಕಂದ್ರೆ ಮಾಸ್ಕ್ ಹಾಕ್ಕೊಬೇಕು, ಎಲ್ಲ ನೀವು ನೋಡ್ಕೊಬೇಕು ಮನೆಯಲ್ಲಿ ನೀವೇ ಮಾಡೋಂಗಿದ್ರೆ. ಇದನ್ನು ತೊಗೊಂಡೋಗಿ ಮಾಡ್ಕೊಂಡು ನಿಮ್ಗೆ ಅಷ್ಟೊಂದು ಕಷ್ಟ ಆಗೋಲ್ಲ. ಈಗ ಸ್ವಲ್ಪ ಎಲ್ಲ ಎವಾಪ್ರೇಟ್ ಆಗುತ್ತೆ, ನೆಕ್ಸ್ಟ್ ಕಷ್ಟ ಆಗೋಲ್ಲ. 800 ಗ್ರಾಮ್ಸ್ ಮುಲ್ತಾನ್ ಮಿಟ್ಟಿ, ಇದನ್ನ ಮಿಕ್ಸ್ ಮಾಡೋದಷ್ಟೇ. ಯಾರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು, ಫ್ರೀ ಇದ್ದರೆ ಮಾಡ್ಕೊಳ್ಳಿ. ಏನಾದ್ರು ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ. ನಾವೇನು ಮಾಡ್ತೀವಿ, ಪೈನಾಪಲ್ದು ಜ್ಯೂಸ್ ಕುಡೀರಿ, ಕಾಫ್ ಹೋಗುತ್ತೆ ಅಂತ ಹೇಳ್ತೀವಿ. ಯಾರು ಕೇಳಲ್ಲ. ಸಿರಪ್ ಕುಡಿತಾರೆ. ಸಿರಪ್ಪಲ್ಲಿ ಒಂದು 60% ಪೈನಾಪಲ್ಲೇ ಹೋಗುತ್ತೆ. ಪೈನಾಪಲ್ಗೆ ನೀವು ಬ್ಲ್ಯಾಕ್ ಪೇಪರ್ ಹಾಕಿ, ಪಿಪ್ಪಲಿ ಗೊತ್ತಾ ನಿಮಗೆ? ಪಿಪ್ಪಲಿ ಸೇರಿಸಿ ಮಿಕ್ಸಿನಲ್ಲೇ ರುಬ್ಬಿಡಿ, ಕುಡೀರಿ. ಹಾಂ, ಕೆಮ್ಮಿಗೆ ಬರೀ ನೇಳೆ ಕೆಮ್ಮಿಗೆ ಕೆಲಸ ಮಾಡಲ್ಲ, ಅದು ಡಿಟಾಕ್ಸಿಫಿಕೇಷನ್ಗೆ ಕೆಲಸ ಮಾಡೋದು. ಸ್ಪೆಷಲಿ ಡಯಾಬಿಟಿಸ್ ಒಳ್ಳೆಯದು. ಸೊ ಇದು ನೋಡಿ, ಇವಾಗ ಸ್ಪ್ರೆಡ್ ಆಗೋಲ್ಲ ಹೆಚ್ಚಾಗಿ ಮುಲ್ತಾನ್ ಮಿಟ್ಟಿ ಮಿಕ್ಸ್ ಆದಮೇಲೆ. ಸೊ ಇದಕ್ಕೆ ನೀವು ಏನು ಬೇಕೋ ಮನೆಗೆ ತೊಗೊಂಡು ಮಿಕ್ಸ್ ಮಾಡ್ಕೊಬೋದು. ಎಲ್ಲ ಮನೆಯಲ್ಲೇ ಮಾಡ್ಕೊಬೋದು, ಯಾವುದಕ್ಕೂ ನಾವು ಹಾಸ್ಪಿಟ್ಲ್ ಹೋಗೋಂಗಿಲ್ಲ. ಅಕ್ಯೂಟು ಕ್ರೋನಿಕ್ ಅಂತ 2 ಟೈಪ್ ಇರುತ್ತೆ ಅಲ್ವಾ? ಮತ್ತು ಎಮರ್ಜೆನ್ಸಿ ಒಂದು ಇರುತ್ತೆ. ಎಮರ್ಜೆನ್ಸಿಗೆ ಯಾರೋ ಪಂಚಗವ್ಯ ಡಾಕ್ಟರ್ ಇದ್ದಾನೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾನೆ, ಏನು ಮಾಡೋಕ್ಕೂ ಆಗೋಲ್ಲ. ನಮ್ಮ ಮನೇಲಿ ಕಾರ್ ಇದೆ, ಬೈಕ್ ಇದೆ, ಆಂಬುಲೆನ್ಸ್, ಗೌರ್ಮೆಂಟ್ ಆಂಬುಲೆನ್ಸು ಇದೆ. ನಾವು ಯಾವಾಗ ಏನು ಹತ್ತಬೇಕು ಗೊತ್ತಿರಬೇಕು. KSRTC ಬಸ್ಸು ಇದೆ. ನಾವು ಯಾವಾಗ ಎಲ್ಲಿ ಹೋಗ್ಬೇಕೋ ಅದು ವೆಹಿಕಲ್ ನಮ್ಗೆ ಗೊತ್ತಿರಬೇಕು. ಎಲ್ಲದಕ್ಕೂ ಇದನ್ನೇ ಉಪಯೋಗಿಸ್ತೀವಿ, ಎಲ್ಲ ಹಿಂಗೆ ಬರ್ತೀವಿ ಅಂತ ಆಗಲ್ಲ. ಸೈಕಲ್ ತೊಗೊಂಡು ನಾವು ಹೊಸಕೋಟೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ತಲುಪ್ತೀನಿ, ಉಪಯೋಗ ಇಲ್ಲ ಅಲ್ವಾ? ಯಾವಾಗ ಬೈಕ್ ತೊಗೊಂಡೋಗ್ಬೇಕು, ಯಾವಾಗ ಕಾರ್ ತೊಗೊಂಡೋಗ್ಬೇಕು, ಯಾವಾಗ KSRTC ಬಸ್ ಹತ್ತಬೇಕು, ಇಲ್ಲ ಯಾವಾಗ ನಾವು ಆಂಬುಲೆನ್ಸಲ್ಲಿ ಹೋಗ್ಬೇಕು. ಹೋಗೋ ಜಾಗ ಒಂದೇ ಇರ್ಬೋದು, ಯಾವಾಗ ಹೋಗಬೇಕು ಗೊತ್ತಿರಬೇಕು. ಸೊ ಅಕ್ಯೂಟು, ಕ್ರೋನಿಕ್ಕು, ಎಮರ್ಜೆನ್ಸಿ 3 ಗೊತ್ತಿರಬೇಕು. ಕ್ರೋನಿಕ್ ಡಿಸೀಸ್ಗೆ ದಯವಿಟ್ಟು ಆಲೋಪತಿಗೆ ಹೋಗಲೇಬೇಡಿ. ಅದು ಯಾವುದು ಕ್ಯೂರ್ ಮಾಡಲ್ಲ, ತಾತ್ಕಾಲಿಕ ಶಮನ ಕೊಡುತ್ತೆ, ಮತ್ತೆ ಜಾಸ್ತಿ ಮಾಡುತ್ತೆ, ಮತ್ತೆ ನೀವು ವಾಪಸ್ ಹಾಸ್ಪಿಟಲ್ಗೆ ಹೋಗಲೇಬೇಕು. ಅಕ್ಯೂಟ್ ಬೇಕು, ಇಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಆಯುರ್ವೇದಿಕ್ಕೂ ಕೆಲಸ ಮಾಡುತ್ತೆ, ನಂಬುದೇ ಮಾಡುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದ್ದು ಇರ್ಬೋದು, ಬಟ್ ಮಾಡುತ್ತೆ. ಅಕ್ಯೂಟ್ಗೂ ಮಾಡುತ್ತೆ. ಬಟ್ ನಿಮಗೆ ಇನ್ನೂ ಬೇಗ ಬೇಕು ಅಂದ್ರೆ ಆಲೋಪತಿ ತೊಗೊತಾರೆ. ಬಟ್ ಅದು ನಾವು ಬೇಡ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ನನಗೆ ನಾಳೆ ಬೆಳಿಗ್ಗೆ ಅಟೆಂಡ್ ಆಗಬೇಕು, ಎಲ್ಲೋ ಹೋಗಬೇಕು, ನನಗೆಲ್ಲ ವಾಸಿ ಇರ್ಬೋದು, ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ನಾವು ಅಕ್ಯೂಟ್ಗೂ ಕೊಡ್ತೀವಿ ಆಯುರ್ವೇದಿಕ್, ತಾತ್ಕಾಲಿಕವಾಗಿ ಅದು ನೀವು ತೊಗೊಬೇಕಾಗತ್ತೆ. ಅಷ್ಟೊಂದು ಎಫೆಕ್ಟು ಆಗಲ್ಲ.
ಹಂಗಂದ್ಬಿಟ್ಟು ಪ್ರತಿ ದಿವಸ ತಲೆನೋವು ಬಂತು ರಾತ್ರಿ ಮಲಗೋವಾಗ ನಾವು ಕ್ರೋಸಿನೇ ಕುಡಿತೀನಿ, ಪ್ಯಾರಾಸಿಟಮಾಲೇ ಕುಡಿತೀನಿ ಅಂತೇಳಿ ಅದು ತಪ್ಪು. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಆಯುರ್ವೇದಿಕ್ ಹೋಗಬೇಕು. ಅಟ್ಲೀಸ್ಟ್ ನ್ಯಾಚುರೋಪತಿ ಮನೇಲಿ ಮಾಡ್ಕೊಬೇಕು. ನಾವು ನೇಚರ್ ಮೆಡಿಸಿನ್ ನಾವು ತೊಗೊಬೇಕು. ಡೈಲಿ ತಲೆನೋವು ಬಂತಪ್ಪ, ಅದಕ್ಕೆ ಕಾರಣ ಪ್ಯಾರಾಸಿಟಮಾಲೇ ಆಗಿರ್ತದೆ. ನಾವು ತೊಗೊಂಡು ಪ್ಯಾರಾಸಿಟಮಾಲ್ ಡೈಲಿ ತಲೆನೋವು ಕೊಡ್ತಾ ಇರುತ್ತೆ. ಸೊ ಅದನ್ನ ದೂರ ಹೋಗ್ಬೇಕಂತ ಅದಕ್ಕೆ. ಡೈಲಿ ಕೈ ಕಾಲು ನೋವು ಬಂತು, ಎಣ್ಣೆ ಹಚ್ಕೊಂಡು ಮಲಗಿದ್ರೆ ಆಗುತ್ತೆ. ಇಲ್ಲ ನಮಗೆ ಆಲೋಪತಿ ಮೆಡಿಸಿನ್ ಬೇಕು ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಸೊ ಕ್ರೋನಿಕ್ ಇದ್ದಾಗ ಡಯಾಬಿಟಿಸ್ ಇದೆ, ಬಿ ಪಿ ಇದೆ, ಕಿಡ್ನಿ ಸ್ಟೋನ್ ಆಗಿದೆ, ಸುಮಾರು ಕಾಯಿಲೆಗಳಿಗೆಲ್ಲ ಪ್ಯಾಲೇಸೇ ಆಗಿದೆ ಮನುಷ್ಯನಿಗೆ ಅಂದರೆ ಆಯುರ್ವೇದಿಕ್ಗೆ ಹೋಗಿ. ಇಲ್ಲಿಗೆ ಬರಬೇಕು, ಅಲ್ಲಿಗೆ ಬರಬೇಕು, ಯಾವುದೇ ಆಯುರ್ವೇದಿಕ್ ನೋಡಿ ಅಲ್ಲಿಗೆ ಹೋಗಿ ಅದನ್ನು ಕೇಳಿ ಕೊಡ್ತಾರೆ, ಅದನ್ನು ಬಳಸಿ. ಯಾಕಂದರೆ ನಿಮಗೆ ತುಂಬ ವರ್ಷಗಳಿರುವಂಥ ನಿಮ್ಮ ಜೊತೆಗೆ ಇರುತ್ತದೆ ಕಾಯಿಲೆ. ನಾವು ಡೈಲಿ ಆಲೋಪತಿ ತೊಗೊಳೋ ಬದಲು ಆಯುರ್ವೇದ ತೊಗೊಬೋದು. ಸೊ ಎಮರ್ಜೆನ್ಸಿ ಬಂದಾಗ ಮಾತ್ರ ಯಾರು ಬರಬೇಡಿ ಸದ್ಯಕ್ಕೆ. ಕೈ ಮುರಿತು, ಕಾಲು ಮುರಿತು, ಯಾಕಂದ್ರೆ ಕಟ್ಟಾಕೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಬಿಟ್ಟು ಆಕ್ಸಿಡೆಂಟ್ ಆಯ್ತಪ್ಪ ಅಂತೇಳಿ ಪ್ರಾಣನೇ ಹೋಗೋ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಯಾವಾಗ ಹೋಗ್ಬೇಕು, ಯಾವಾಗ ಏನಂತ ಗೊತ್ತಿರಬೇಕು ನಮಗೆ. ನಾವು ಹೇಳೋದು ನಾವು ಹಿಂಗೆ ಮಾಡೋದು ಅಂತ ಹೇಳಿದ್ರೆ ಏನು ಮಾಡೋಕ್ಕೂ ಆಗಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತಪ್ಪ, ನಾವು ಏನು ಮಾಡ್ತೀವಿ ನಾವು ಹೇಳ್ತೀವಿ ಪಂಚಗವ್ಯ ಘೃತ ಕೊಟ್ಟರೆ ಒಳ್ಳೆಯದು. ಹಾರ್ಟ್ ಅಟ್ಯಾಕ್ ಆದಾಗ, ಪ್ಯಾಲೇಸ್ ಆದಾಗ ಕೂಡ ನಾವು ಕುಡಿಸ್ತೀವಿ ಘೃತ. ಬಟ್ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈಗ ಜ್ವರ ಅಂದರೆ ಬೈ ಡಿಫಾಲ್ಟ್ ಮನೇಲಿ ಏನು ಮಾಡ್ತೀವಿ? ಅಮೃತ ಬಳ್ಳಿ ಕಷಾಯ ಬೆಸ್ಟ್ ಮೆಡಿಸನ್, ತುಳಸಿ ಕಷಾಯ ಬೆಸ್ಟ್. ಎರಡು ಮಿಕ್ಸ್ ಮಾಡಿಕೊಡಿ. ಲೀಫಲ್ಲೂ ಇರುತ್ತೆ. ಬಳ್ಳಿ ಅಂದರೆ 1 ಇಂಚ್ ಗಾತ್ರ ಇರಬೇಕು, 1 ಇಂಚ್ ತಿಕ್ಕಿರಬೇಕು, ಅಂದರೆ ಚೆನ್ನಾಗಿ ಬಲ್ತಿರಬೇಕು. ಸಣ್ಣ ಕಡ್ಡಿಲಿದ್ದಾಗ ಅದು ಉಪಯೋಗ ಇಲ್ಲ. ಅದು ಬರೀ ಎಲೆನೇ ತೊಗೊಂಬೋದು, ಒಳ್ಳೆಯದು ತೊಗೊಬೋದು. ಡೆಂಗ್ಯೂಗೆಲ್ಲ ಅದೇ ಹಾಕ್ಕೊಡೋದು. ಅದು ಬಿಟ್ಟು ನಾವು ಏನು ಬೇಕಾದ್ರೂ ಮಾಡ್ಕೊಬೋದು ಮನೆಗಳಲ್ಲಿ. ಅದು ಸಿಂಗಲ್ ಹರ್ಬ್ಸು, ನೀವು ಕಾಂಬಿನೇಷನ್ ಹರ್ಬ್ಸ್ ಮಾಡ್ಕೊಬೋದು, ಕಮ್ಮಿ ಮಾಡಿ. ಇಲ್ಲಾಂದರೆ ಅದಕ್ಕೆ ತಕ್ಕಂಥ ಆಯುರ್ವೇದಿಕ್ ಮೆಡಿಸಿನ್ಸ್ ಇದ್ದಾವೆ. ಅದೊಂದು ಬಾಟ್ಲಿ ತೊಗೊಂಡೋಗಿಟ್ಕೊಂಡು ನಿಮ್ಗೆ ವರ್ಷಾಂಗಟ್ಟಲೆ ಬರುತ್ತೆ. ನಿಮ್ಗೆ ಬೇಕಾದ ಒಂದು 5 to 10 ml ಕೆಲಸ ಮಾಡುತ್ತೆ. ನಾವು ಮಕ್ಕಳಿಗೆ 1 ವರ್ಷ, ದೊಡ್ಡವ್ರಿಗೆ 1 ವರ್ಷ ಕೊಡ್ತೀವಿ. ಅಷ್ಟು ತೊಗೊಂಡು ಇದು ಮಾಡ್ಕೊಬೋದು. ಬರುತ್ತೆ. ಅದು ನಿಮ್ಮ ಇಮ್ಯುನಿಟಿ ದೋಷ. ಅದು ನಿಮ್ಮ ಬಾಡಿ ಇಮ್ಯುನಿಟಿದೇ ಪ್ರಾಬ್ಲಮ್. ಅದು ನಿಮ್ಮ ಬಾಡಿ ಒಳಗಡೆ ಇರುವಂಥ ಟಾಕ್ಸಿಕ್ಸೇ ಅದಕ್ಕೆ ಅಡ್ಡ ಮಾಡುತ್ತೆ. ಏನಾಗುತ್ತೆ, ನಮ್ಮ ಬಾಡಿ ಒಳಗೆ ಅದು ಒಳಗೆ ಬಿಟ್ಕೊಳಲ್ಲ. ಶೀತ ಆಯಿತು, ಹಚ್ಚಿವನ ಅದು ನಿಜವಾಗ್ಲೂ ಒಳ್ಳೆಯದೇ. ಅದು ಒಳಗೆ ಬಿಡ್ತಾಳೆ, ಆಚೆ ಕಡೆ ತೊಳ್ತಾ ಇದೆ. ನೀನು ಹೋಗುವಂಥ ಆಚೆ ಕಡೆ ತೊಳ್ತಾ ಇದೆ. ಏನೋ ಒಂದು ಘಾಟ್ ನೀವೇನು ಪೇಂಟ್ ಸ್ಮೆಲ್ ತೊಗೊಂಬಿಡ್ತೀರಿ, ನೀವು ಆಚೆ ಬಂದ್ಬಿಡ್ತೀರ. ಯಾಕಂದ್ರೆ ನಿಮ್ಮ ಬಾಡಿ ಆ ಥರ ಕೆಲಸ ಅದು ಬೇಡಪ್ಪ ಹೋಗ್ಬೇಡ ಅಂತ ಹೇಳ್ತಾ ಇದೆ. ನಾನು ಅಲ್ಲೇ ಕೆಲಸ ಮಾಡೋದಂದರೆ ಅದು ಬೇರೆ ವಿಷಯ.